श्रीगुरो कमलं श्रीगुरुन् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्वासदि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे मूकं करोति वाचालं पङ्गुं लङ्घयति कृपातमं वन्दे श्रीवृन्दितारणं परमानन्दम् ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवत्युत्तमश्लोके भक्तिर्भवति नैष्टिकी कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः नामश्रेष्ठं मनमपि सचिपुत्रमत्र स्वरूपं रूपं तस्याग्रजं मुरपुरीं मातुरीं गोष्ठवतीं राधाकुण्डं गिरिवरमहो राधिका माधवाशां प्राप्ते यस्य प्रतितकृपया श्रीगुरुं तं नतोऽस्मि योऽन्तप्रविष्टमं वाचमिमं प्रसुप्तां सञ्जीवयत्यखिलहर्त्सुतां तस्वरेण च येषां ಹರೇ ಕೃಷ್ಣ 1, 9, 6 ಮತ್ತೆ 7 ತುಂಬಾ ದೊಡ್ಡ ಇದು ಭಾವಾರ್ಥ ಇದೆ. ಸೊ ದಯವಿಟ್ಟು ಒಬ್ಬೊಬ್ಬರು ಒಂದು ಪ್ಯಾರಾಗ್ರಾಫ್ ಮಾತ್ರ ಓದಿ. ಅಂದ್ರೆ ಒಬ್ರು ಋಷಿ ಬಗ್ಗೆ ಒಬ್ರು ಓದಿ ಆ ಥರ. पर्वतो नारदो धौम्यो भगवान् बादरायणः बृहदाश्वो भरद्वाजः सशिष्यो रेणुकासुतः वसिष्ठ इन्द्रप्रमदस् वसिष्ठ इन्द्रप्रमदस् त्रितो घृत्समदोऽस्यतः कक्षिवान् गौतमोऽत्रिश्च कौशिकोत्था सुदर्शनः पर्वतो नारदो धौम्यो भगवान् बादरायणः बृहदश्वो भरद्वाजः शशिष्यो रेणुकासुतः वसिष्ठ इन्द्रप्रमदस्त्रितो घृतस्मदोऽस्यतः कक्षिवान् गौतमोऽत्रिश्च कौशिकोऽथ सुदर्शनः. ಓಕೆ, ಅನುವಾದ ಮತ್ತೆ ಭಾವಾರ್ಥ ಹೇಳದ ಹಾಗೆ ದಯವಿಟ್ಟು ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪರ್ವತ ಮುನಿ, ನಾರದ, ಧೌಮ್ಯ, ಭಗವಂತನ ಅವತಾರವಾದ ವ್ಯಾಸರು, ಬೃಹದಶ್ವ, ಭರದ್ವಾಜ, ಶಿಷ್ಯರಿಂದ ಒಡಗೂಡಿದ ಪರಶುರಾಮ, ವಸಿಷ್ಠ, ಇಂದ್ರಪ್ರಮದ, ತ್ರಿತ, ಗೃತ್ಸಮದ, ಅಸಿತ, ಕಕ್ಷಿವಾನ್, ಗೌತಮ, ಅತ್ರಿ, ಕೌಶಿಕ ಮೊದಲಾದ ಋಷಿಗಳು ಅಲ್ಲಿಗೆ ಬಂದಿದ್ದರು. ಸುದರ್ಶನ ಚಕ್ರವು ಬಂದಿತ್ತು. ಭಾವಾರ್ಥ: ಪ್ರಾಚೀನ ಋಷಿಗಳಲ್ಲಿ ಪರ್ವತ ಮುನಿಗಳು ಒಬ್ಬರು. ಅವರು ನಾರದ ಮುನಿಗಳ ಬಹುಪಾಲು ಎಡೆಬಿಡದ ಸಂಗಾತಿ.
ಯಾವುದೇ ಲೌಕಿಕ ವಾಹನದ ನೆರವು ಇಲ್ಲದೆ ಅಂತರಿಕ್ಷದಲ್ಲಿ ಸಂಚಾರ ಮಾಡಲು ಆಕಾಶಗಾಮಿಗಳು ಇವರು. ಪರ್ವತ ಮುನಿಗಳು ನಾರದರಂತೆ ದೇವರ್ಷಿಗಳೇ. ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯ ಮಹಾರಾಜನು ಮಾಡಿದ ಸರ್ಪಯಾಗದ ಸಮಯದಲ್ಲಿ ಪರ್ವತ ಮುನಿಗಳು ನಾರದರೊಡನೆ ಅಲ್ಲಿಗೆ ಬಂದಿದ್ದರು. ಈ ಯಾಗದಲ್ಲಿ ಪ್ರಪಂಚದ ಎಲ್ಲಾ ಸರ್ಪಗಳು ಆಹುತಿಯಾಗಬೇಕಾಗಿತ್ತು. ಭಗವನ್ನಾಮ ಸಂಕೀರ್ತನೆ ಮಾಡುತ್ತಾ ಅಂತರಿಕ್ಷದಲ್ಲಿ ಸಂಚಾರ ಮಾಡಬಲ್ಲವರಾದುದರಿಂದ ಪರ್ವತ ಮುನಿ ಮತ್ತು ನಾರದ ಮುನಿಗಳನ್ನು ಗಂಧರ್ವರು ಎಂದು ಕರೆಯುವುದುಂಟು. ಆಕಾಶಗಾಮಿಗಳಾದುದರಿಂದ ಇವರು ಅಂತರಿಕ್ಷದಿಂದಲೇ ದ್ರೌಪದಿಯ ಸ್ವಯಂವರವನ್ನು ವೀಕ್ಷಿಸಿದ್ದರು. ನಾರದ ಮುನಿಗಳಂತೆ ಪರ್ವತ ಮುನಿಗಳು ಸ್ವರ್ಗಾಧಿಪತಿ ದೇವೇಂದ್ರನ ರಾಜಸಭೆಗೆ ಆಗಾಗ ಭೇಟಿ ಕೊಡುತ್ತಿದ್ದರು. ಪ್ರಮುಖ ದೇವತೆಗಳಲ್ಲಿ ಒಬ್ಬರಾದ ಕುಬೇರನ ರಾಜಸಭೆಗೂ ಗಂಧರ್ವರಾದ ಇವರು ಭೇಟಿ ಕೊಡುತ್ತಿದ್ದರು. ಒಮ್ಮೆ ನಾರದ ಪರ್ವತರಿಬ್ಬರು ಸೃಂಜಯ ಮಹಾರಾಜನ ಮಗಳ ಪ್ರಸಂಗದಲ್ಲಿ ಕ್ಲೇಶಕ್ಕೆ ಒಳಗಾಗಿದ್ದರು. ಪರ್ವತ ಮುನಿಗಳ ಅನುಗ್ರಹದಿಂದ ಸೃಂಜಯ ಮಹಾರಾಜನಿಗೆ ಪುತ್ರ ಸಂತಾನವಾಯಿತು. ಪುರಾಣ ಕಥನಗಳಲ್ಲಿ ಇರ್ಲಿ ಮಾತಾಜಿ. ಸೊ ಒಬ್ಬೊಬ್ಬರದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪರ್ವತ ಮುನಿ ಅವ್ರ ಬಗ್ಗೆ ಈಗ ಭೀಷ್ಮ ಪಿತಾಮಹ ಅವರು ಬಂದು ಅವರು ಮಹಾಜನರು. ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋಮನು ಪ್ರಹ್ಲಾದ ಜನಕ ಭೀಷ್ಮ ಬಲಿರ್ವಯಾಸಕಿರ್ವಯಂ ಅಂತ ಭಾಗವತಂ ಹೇಳತ್ತೆ. ಸೊ 12 ಮಹಾಜನರಲ್ಲಿ ಒಬ್ರು ಮಹಾಜನ ಅಂದ್ರೆ ಸನಾತನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಒಂದು ಅಥಾರಿಟಿ. ಸೊ ಈ ರೀತಿ ಭೀಷ್ಮ ಪಿತಾಮಹ ಅವರು ಸಾಧಾರಣ ವ್ಯಕ್ತಿ ಅಲ್ಲ. ವಸುವಾಗಿಯೇ ಇದ್ರು ಮುಂಚೆ, ಆಮೇಲೆ ಗಂಗೆ ತಾಯಿಯ ಮಗನಾಗಿ ಹುಟ್ಟು ಬಂದಿರೋ ದೇವವ್ರತ ಅವರು ಸಾಧಾರಣ ವ್ಯಕ್ತಿ ಅಲ್ಲ, ಆದ್ರೆ ಮಹಾಜನ. ಸೊ ಈ ಮಹಾಜನನ ನೋಡಕ್ಕೆ ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ, ಇಡೀ ಬ್ರಹ್ಮಾಂಡದಿಂದ ಎಲ್ಲ ಋಷಿ ಮುನಿಗಳು ಬಂದಿದ್ರು. ನಾವು ಯೋಚನೆ ಮಾಡ್ಬೋದು ಯಾವ ಪೊಸಿಷನ್ ಅಲ್ಲಿ ಇವ್ರು ಇದ್ರು ಅಂತ. ಪರೀಕ್ಷಿತ್ ಮಹಾರಾಜ ಅವ್ರನ್ನ ನೋಡಕ್ಕೂ 88,000 ಋಷಿ ಮುನಿಗಳು ಬಂದಿದ್ರು. ಭಾರತ ದೇಶದಿಂದ ಅಲ್ಲ, ಇಡೀ ಬ್ರಹ್ಮಾಂಡದಿಂದ ಎಲ್ಲ ಲೋಕಗಳಿಂದ ಋಷಿ ಮುನಿಗಳು ಬಂದಿದ್ರು ಅವ್ರನ್ನ ನೋಡಕ್ಕೆ. ಅದೇ ರೀತಿ ಭೀಷ್ಮ ಪಿತಾಮಹ ಅವ್ರನ್ನು ಅವ್ರ ಪ್ರಾಣ ಬಿಡುವಾಗ ಎಲ್ಲ ಮಹಾನ್ ಋಷಿ ಮುನಿಗಳೆಲ್ಲ ಬಂದಿದ್ರು. ಇನ್ನು ನಾವು ಪ್ರಾಣ ಬಿಡುವಾಗ ಏನೋ ಒಬ್ರು ಇಬ್ರು ಡಿವೋಟಿ ಬರ್ತಾರೆ ಅಂತ ನಾವು ಅನ್ಕೊಳ್ಬಹುದು. ಒಂದೊಂದು ಸರ್ತಿ ನಮ್ಗೆ ಅರ್ಹತೆ ಇದ್ರೆ ಬರ್ತಾರೆ, ಅರ್ಹತೆ ಇಲ್ಲ ಅಂದ್ರೆ ಬರಲ್ಲ. ಬಟ್ ಅದು ಡಿಪೆಂಡ್ ಆಗತ್ತೆ ಭಗವಂತನ ಇಚ್ಛೆ ಮೇಲೆ. ಯಾವ ರೀತಿ ನಾವು ಭಕ್ತಿ ಮಾಡ್ತೀವಿ, ಭಗವಂತನಿಗೆ ನಮ್ಮ ಜೀವನ ಹೇಗೆ ನಾವು ಅರ್ಪಿಸ್ತೀವಿ, ಅದರ ಪ್ರಕಾರ ನಮ್ಗೆ ಅದೊಂದು ಭಕ್ತರ ಸಂಘ ಕೊನೆ ಸಮಯದಲ್ಲಿ ಸಿಗತ್ತೆ. ಸೊ ಇಲ್ಲಿ ಈ ಈ ಮಹಾನ್ ಋಷಿ ಮುನಿಗಳು ಬರೋದ್ರಿಂದಾನೇ ನಮ್ಗೆ ಅರ್ಥ ಆಗತ್ತೆ ಭೀಷ್ಮ ಅವ್ರದ್ದು ಪೊಸಿಷನ್ ಏನು ಅಂತ. ಸುಮ್ನೆ ಎಷ್ಟೋ ಜನ ಭೀಷ್ಮ ಪಿತಾಮಹ ಅವರು ಧರ್ಮ ಫಾಲೋ ಮಾಡಿಲ್ಲ, ದ್ರೌಪದಿನ ಉಳಿಸಿಲ್ಲ, ಹಾಗೆ ಹೀಗೆ ಅಂತ ಬೇಕಾದಷ್ಟು ಮಾತಾಡ್ತಾರೆ, ಡೌಟ್ ಮಾಡ್ತಾರೆ. ಬಟ್ ಭೀಷ್ಮ ಅವ್ರದ್ದು ಪೊಸಿಷನ್ ಏನಿದೆ ಅಂತ ಇದರಿಂದಾನೇ ಗೊತ್ತಾಗತ್ತೆ. ಅವ್ರು ಅಧರ್ಮ ಪಾಲನೆ ಮಾಡಿದಿದ್ರೆ, ಇಲ್ಲ ಅವ್ರು ಕರೆಕ್ಟ್ ಆಗಿ ಧರ್ಮ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಈ ತರ ಬ್ರಹ್ಮಾಂಡದಿಂದ ಎಲ್ಲ ಋಷಿ ಮುನಿಗಳು ಬರ್ತಾ ಇರ್ಲಿಲ್ಲ ಅವ್ರನ್ನ ನೋಡಕ್ಕೆ. ಸೊ ಈ ಪೊಸಿಷನ್ ಅವ್ರದ್ದು. ಸೊ ಅದರಲ್ಲಿ ಮೊದಲನೇದಾಗಿ ಪರ್ವತ್ ಮುನಿ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪರ್ವತ್ ಮುನಿ ಅವರು ಯಾವಾಗ್ಲೂ ನಾರದ ಮುನಿ ಅವ್ರ ಜೊತೆ ಅವರು ಫ್ರೆಂಡ್ ಆಗಿದ್ರು. ಈ ತರ ನಮಗೂ ಸ್ಪಿರಿಚುವಲ್ ಲೈಫಲ್ಲಿ ಒಳ್ಳೆ ಡಿವೋಟಿ ಫ್ರೆಂಡ್ ಇರಬೇಕು. ಯಾವ ತರ ಒಳ್ಳೆ ಡಿವೋಟಿ ಫ್ರೆಂಡ್ ಇರಬೇಕು ಅಂದ್ರೆ, ಯಾವಾಗ್ಲೂ ನಮ್ಮನ್ನು ಹೊಗಳ್ತಾ ಇರೋ ಫ್ರೆಂಡ್ ಬೇಡ ನಮ್ಗೆ. ಹೇಗೆ ಅಂದ್ರೆ, ನಾವು ನಮ್ಮ ಪ್ರಾಬ್ಲಮ್ಸ್ಗಳನ್ನ ಹಂಚ್ಕೊಳಕ್ಕೆ, ಯಾರು ನಮ್ಗೆ ಸ್ಪಿರಿಚುವಲ್ ಲೈಫಲ್ಲಿ, ಅಧ್ಯಾತ್ಮ ಜೀವನದಲ್ಲಿ ಮುಂದೆ ಬರೆಯೋಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಆ ತರ ಡಿವೋಟಿ ಫ್ರೆಂಡ್ ನಾವು ಇಟ್ಕೋಬೇಕು. ಯಾರು ನಮ್ಮಲ್ಲಿ ತಪ್ಪುಗಳನ್ನ ಹುಡುಕ್ತಾರೆ, ಆ ತರ ಫ್ರೆಂಡ್ ಬೇಕು. ಯಾಕಂದ್ರೆ ತಪ್ಪು ಹುಡುಕಿ ನಮ್ಗೆ ಕರೆಕ್ಟ್ ಮಾಡೋಕ್ಕೆ ಒಂದು ಅರ್ಹತೆ ಬೇಕು. ಸೊ ಆ ರೀತಿ ಒಂದು ಫ್ರೆಂಡ್ ನಾವು ಇಟ್ಕೊಳ್ಬೇಕು. ಸೊ ಇದು ಇಂಪಾರ್ಟೆಂಟ್. ಇಲ್ಲ ನಾವು ಒಂಟಿಯಾಗಿದ್ರೆ ನಾವು ನಮ್ಮ ಪ್ರಾಬ್ಲಮ್ಸ್ನ ನಾವು ಯಾವತ್ತು ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ. ನಾವು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಗುಹ್ಯಮಖ್ಯಾತಿ ಪ್ರಚ್ಛತಿ ಮಾಡಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಹಂಗೆ ಉಳ್ಕೊಂಡ್ಬಿಡ್ತೀವಿ. ಎಷ್ಟೋ ಜನ್ಮಾಂತರ ಅನರ್ಥಗಳ ಹಂಗೆ ಉಳ್ಕೊಂಡ್ಬಿಡತ್ತೆ, ಸಾಲ್ವ್ ಆಗಲ್ಲ. ಸೊ ಇಲ್ಲಿ ಪರ್ವತ್ ಮುನಿ ಅವರು ಬೆಸ್ಟ್ ಫ್ರೆಂಡ್.
ನಾರದ್ ಮುನಿ ಅವ್ರಿಗೆ. ಒಟ್ಟಿಗೆ ಅವರು ಸ್ಪೇಸ್ ಮ್ಯಾನ್ ಅಂತ ಹೇಳಿದ್ದಾರೆ ಪ್ರಭುಪಾದರು ಇಬ್ರು. ಯಾಕೆಂದ್ರೆ ಸಿದ್ಧ ಲೋಕದಲ್ಲಿ ಇರೋದು ಇಬ್ರು. ಸೊ ಸಿದ್ಧ ಲೋಕದಲ್ಲಿ ಇರೋರ್ಗೆ ಯಾವ ವಿಮಾನ ಬೇಡ, ಏನು ಬೇಕಾಗಿಲ್ಲ. ಎಲ್ಲಂದ್ರೆ ಅಲ್ಲಿ ಯಾವ ಲೋಕ ಅಂದ್ರೆ ಆ ಲೋಕ, ಸುಮ್ಮನೆ ಮನಸ್ಸಲ್ಲಿ ಒಂದು ಇಚ್ಛೆ ಮಾಡ್ಬಿಟ್ರೆ ಸಾಕು, ಅಲ್ಲಿ ಹಾರಾಡಬಹುದು ಆ ರೀತಿ. ಸೊ ಜನ್ಮೇಜಯ, ರಾಜ ಜನ್ಮೇಜಯ ಆ ಸರ್ಪಯಜ್ಞದಲ್ಲೂ ಭಾಗವಹಿಸಿದ್ರಂತೆ. ಅವ್ರನ್ನ ಗಂಧರ್ವ ಅಂತಾನೂ ಕರೀತಾರೆ, ಯಾಕೆಂದ್ರೆ ಇಬ್ರು ಚೆನ್ನಾಗಿ ಹಾಡ್ತಾರೆ, ಭಗವಂತನ ಹೊಗಳಿಕೆ ಹಾಡ್ಕೊಂಡು ಓಡಾಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ಗಂಧರ್ವ ಅಂತಾನು ಕರೆಯಲಾಗಿದೆ. ಮಹ ಮಹದ್ ವಿಚಲನಂ ನೃಣಾಂ ಗೃಹಿಣಾಂ ದೀನಚೇತಸಾಂ. ಮಹಾಪುರುಷರು ವಿಚಲನ ಅಂದ್ರೆ ಓಡಾಡ್ತಾರೆ. ಯಾಕೆ ಅಂದ್ರೆ ವರ್ಲ್ಡ್ ಟೂರ್ ಮಾಡಕ್ಕೆ ಅಲ್ಲ, ಗೃಹಿಣಾಂ ದೀನಚೇತಸಾಂ, ಜನರನ್ನ ಉದ್ಧಾರ ಮಾಡೋಕೆ ಅಂತ, ಅವ್ರಿಗೆ ಭಗವಂತನ ಭಕ್ತಿ ಬಗ್ಗೆ, ಭಗವಂತನ ಹೊಗಳಿಕೆ ಮಾಡೋಕೆ ಅಂತ ವಿಚಲನ ಮಾಡ್ತಾರೆ. ಸೊ ನಾರದ ಮತ್ತೆ ಪರ್ವತ ಮುನಿಯವರು ಯಾವಾಗ್ಲೂ ಉದ್ಧಾರ ಮಾಡೋಕೆ ಅಂತಾನೆ ಓಡಾಡ್ತಿರ್ತಾರೆ. ಸೊ ಧ್ರುವ ಮಹಾರಾಜ ಅವರು ಭಗವಂತನ ಹುಡುಕ್ಬೇಕು ಅಂತ ಆಸೆ ಪಟ್ರೆ ತಕ್ಷಣ ಛಕ್ ಅಂತ ಅಲ್ಲಿ ನಾರದ ಮುನಿಯವರು ಬಂದ್ಬಿಡ್ತಾರೆ. ಪ್ರಹ್ಲಾದ್ ಮಹಾರಾಜರನ್ನ ಉದ್ಧಾರ ಮಾಡಿದ್ರು, ಪ್ರಾಚೀನ ಬರ್ಹಿನ ಉದ್ಧಾರ ಮಾಡಿದ್ರು. ಆಮ್, ಆ, ಯಾರದು ಆ, ಎಷ್ಟೋ ಜನ ನಾರದ್ ಮುನಿ ಅವರ ಶಿಷ್ಯರಾಗಿದ್ರು. ಸೊ ಆ ರೀತಿ ಪರ್ವತ್ ಮುನಿಯವರು, ನಾರದ್ ಮುನಿಯವರು ಈ ಆಮ್, ಚಿತ್ರಕೇತು ಮಹಾರಾಜ್ ಸಮಯದಲ್ಲೂ ಬಂದಿರ್ತಾರೆ ಅಂತ ಅನ್ಸುತ್ತೆ. ಹ್ಮ್ ಈ ತರ ಸುಮಾರು ಈ ಸಂದರ್ಭಗಳಿದೆ. ಆಮೇಲೆ ದ್ರೌಪದಿ ಸ್ವಯಂವರ ಸಮಯದಲ್ಲೂ ಅವರು ಅಲ್ಲಿ ಬಂದಿದ್ರು. ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ಈ ಮಹಾರಾಜ್ ಶೃಂಜಯ ಅಂತ. ಈ ಕತೆ ಮಹಾಭಾರತದಲ್ಲಿ ಬರುತ್ತೆ. ಈ ಮಹಾರಾಜ್ ಶೃಂಜಯ ಬಂದು ಅವನೊಬ್ಳು ಅವನ ಮಗಳು ಸುಕನ್ಯಾ, ತುಂಬಾ ಗುಣವಾನ್ ಮತ್ತೆ ಶೀಲದಲ್ಲಿ ಸಂಪೂರ್ಣವಾಗಿ ನಿಪುಣವಾಗಿರೋ ಈ ಮಹಾರಾಜ್ ಶೃಂಜಯ ಮಗಳು, ಅವಳಿಗೆ ವರ ಹುಡ್ಕಕ್ಕೆ ಈ ರಾಜ, ಈ ಶೃಂಜಯ ಅವನು ಉತ್ತಮವಾದ ವ್ಯಕ್ತಿ, ಉತ್ತಮ ಪುರುಷ ಬೇಕಾಗಿರೋ ವ್ಯಕ್ತಿನ ಹುಡುಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಸೊ ಆಗ ಅವನಿಗೆ ಯಾರೂ ಸಿಗೋದೇ ಇಲ್ಲ. ಸೊ ಶೃಂಜಯ ರಾಜನ್ಗೆ ಬ್ರಾಹ್ಮಣನ್ಗೆ ಕೊಟ್ಟು ಮದುವೆ ಮಾಡಬೇಕು ನನ್ನ ಮಗಳಿಗೆ, ಅನುಲೋಮ ವಿವಾಹ ಮಾಡಬೇಕು ಅಂತ ಅವನಿಗೆ ಇಚ್ಛೆ. ಸೊ ಆಗ ಪರ್ವತ ಮುನಿ ಮತ್ತೆ ನಾರದ ಮುನಿ ಅವರಿಬ್ಬರಿಗೂ ಗೊತ್ತಾಗತ್ತೆ. ಸೊ ಆಗ ಅವರಿಬ್ರು ಅಪ್ರೋಚ್ ಮಾಡ್ತಾರೆ ಶೃಂಜಯ ಋಷಿಗೆ, ಸಾರಿ ಮಹಾರಾಜನ್ಗೆ. ಸೊ ಕೇಳ್ತಾರೆ, ನಾವು ನಿಮ್ಮ ಮಗಳ ಜೊತೆ ಮದುವೆ ಆಗೋಕೆ ನಾವು ಆ, ಒಂದು ಒಳ್ಳೆ ವರ ನಾವು ಅಂತ ಅವ್ರ ಹತ್ರ ಅಪ್ರೋಚ್ ಮಾಡಿದಾಗ ಶೃಂಜಯ ರಾಜನ್ಗೆ ಕನ್ಫ್ಯೂಸ್ ಆಗತ್ತೆ, ಏನ್ ಮಾಡೋದು. ಯಾಕೆ ಅಂದ್ರೆ ಇಬ್ರು ಪರ್ಫೆಕ್ಟ್ ಆಗಿದ್ದಾರೆ, ಇಬ್ರು ಎಲ್ ಗುಣವಂತರು, ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅವನಿಗೂ ಕನ್ಫ್ಯೂಷನ್ ಆಗತ್ತೆ. ಸೊ ಬ್ರಹ್ಮನ ಹತ್ರ ಹೋಗ್ತಾರೆ. ಸೊ ಆಕ್ಚುಲಿ ಸಂಜಯ ರಾಜ ಇವ್ರನ್ನ ಕೇಳ್ತಾನೆ, ನೀವೇ ಡಿಸೈಡ್ ಮಾಡಿ ನಿಮ್ಮಿಬ್ರಲ್ಲಿ ಯಾರು ನನ್ನ ಮಗಳ ಜೊತೆ ಮದುವೆ ಆಗ್ತೀರಾ ಅಂತ. ಆದ್ರೆ ಅವ್ರ ವಿನಮ್ರತೆ ಹೇಗಿತ್ತು ಅಂದ್ರೆ, ಇಬ್ರು ಸೇರ್ಕೊಂಡು ನಾರದ ಮತ್ತೆ ಪರ್ವತ ಮುನಿ ಅವರು ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನ ಹತ್ರ ಕೇಳ್ತಾರೆ, ನಾವ್ ಈ ತರ ಶೃಂಜಯ ರಾಜನ ಮಗಳ ಜೊತೆ ಮದುವೆ ಆಗಬೇಕು ಅಂತ. ಸೊ ಆಗ ಬ್ರಹ್ಮದೇವರು ಅವರಿಬ್ರು ಪರೀಕ್ಷೆಯನ್ನ ಮಾಡ್ತಾನೆ. ಆ ಪರೀಕ್ಷೆ ಮಾಡಿ ಅದರಲ್ಲಿ ಆ ಯಾವ ತರ ಪರೀಕ್ಷೆ ಅಂದ್ರೆ, ಒಂದು ಅವರ ತಾಳ್ಮೆ, ಇನ್ನೊಂದು ಅವರ ಧೈರ್ಯತೆ, ಆಮೇಲೆ ಅವರ ಅನುಗ್ರಹ, ಅವರ ಅನುಕಂಪ, ಇದರ ಬಗ್ಗೆ ಎಲ್ಲ ಪರೀಕ್ಷೆಗಳು ಮಾಡ್ತಾನೆ. ಸುಮಾರು ದೊಡ್ಡ ಕತೆ ಇದೆ. ಸೊ ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರು ಪರೀಕ್ಷೆ ಮಾಡ್ತಾನೆ. ಆಮೇಲೆ ಅದರಲ್ಲಿ ಪರ್ವತ್ ಮುನಿ ಅವರು ಪಾಸ್ ಆಗ್ತಾರೆ. ನಾರದ್ ಮುನಿ ಅವರು ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ, ಅನುಕಂಪದಲ್ಲಿ ಫೇಲ್ ಆಗ್ತಾರೆ. ಸೊ ಆಗ ಪರ್ವತ್ ಮುನಿ ಅವರು, ನೀವು ಪರ್ಫೆಕ್ಟ್ ಆಗಿದ್ದೀರಾ, ನೀವೇ ಅವ್ರನ್ನ ಈ ಸುಕನ್ಯಾ ಅಂದ್ರೆ ಶೃಂಜಯ ರಾಜನ ಮಗಳು ಸುಕನ್ಯಾ ಜೊತೆ ಮದುವೆ ಆಗಬಹುದು ಅಂತ ಬ್ರಹ್ಮಾಜಿ ಅವರು ಪರ್ಮಿಷನ್ ಕೊಡ್ತಾರೆ. ಈ ತರ ಕತೆ ಇದೆ. ಬಟ್ ಏನಂದ್ರೆ ಇದು ಕೆಲವೊಂದು ಮಹಾಭಾರತದಲ್ಲಿ ಇದೆ,
ಇನ್ನು ಕೆಲವೊಂದು ಕಡೆ ಇಲ್ಲ. ಇದು ಆ, ಒಂಥರ ಡೌಟ್ಫುಲ್ ಕತೆ ಅಂತ ಹೇಳ್ತಾರೆ ಕೆಲವರು. ಯಾಕೆ ಅಂದ್ರೆ ನಾರದ್ ಮುನಿಯವರು ಪ್ರತಿಜ್ಞೆ ಮಾಡಿರ್ತಾರೆ, ನಾನು ಯಾವತ್ತೂ ಮದುವೆ ಆಗೋಲ್ಲ ಅಂತ. ಸೊ ಹಂಗಾಗಿ ಆದರೂ ಈ ಕತೆ ಆ, ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ. ಪ್ರಭುಪಾದರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಸೊ ಏನೋ ಇರಬಹುದೋ ಏನೋ, ಯಾವುದೋ ಬೇರೆ ಕಲ್ಪದಲ್ಲಿ ಆಗಿರಬಹುದೋ ಏನೋ ಅಂತ ನಾವು ಇದನ್ನ ಸ್ವೀಕರಿಸ್ಬೋದು. ಬಟ್ ಏನಂದ್ರೆ ಜನರಲ್ ಆಗಿ ನಾರದ ಮುನಿಯವರು ನೈಷ್ಠಿಕ ಬ್ರಹ್ಮಚಾರಿ. ಅವ್ರಿಗೆ ಯಾವ ಥರದ್ದು ಎಲ್ಲೂ ಮದುವೆ ಆಗ್ಬೇಕಂತ ಯಾವ ಇಚ್ಛೆನೂ ಇಲ್ಲ. ಸೊ ನೆಕ್ಸ್ಟ್ ನಾರದ್ ಮುನಿಯವ್ರ ಬಗ್ಗೆನೇ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕಂಟಿನ್ಯೂ ಮಾಡಿ ಭಾವಾರ್ಥ. ಹರೇ ಕೃಷ್ಣ ಪ್ರಭು. ಹಾ, ಮತ್ತೆ. ಪುರಾಣ ಕಥನಗಳಲ್ಲಿ ನಾರದ ಮುನಿಗಳ ಪ್ರಸ್ತಾವ ಸಾಮಾನ್ಯವಾಗಿ ಬಂದೇ ಬರುತ್ತದೆ. ಶ್ರೀಮದ್ ಭಾಗವತದಲ್ಲಿ ಅವರ ಪ್ರಸ್ತಾವ ಬಂದಿದೆ. ಪೂರ್ವ ಜನ್ಮದಲ್ಲಿ ಅವರು ದಾಸಿಪುತ್ರರಾಗಿದ್ದರು. ಆದರೆ ಪರಿಶುದ್ಧ ಭಗವದ್ಭಕ್ತರ ಸತ್ಸಂಗದಿಂದ ಭಕ್ತಿ ಸೇವೆಯಲ್ಲಿ ಅವರಿಗೆ ಜ್ಞಾನೋದಯವಾಯಿತು. ಮುಂದಿನ ಜನ್ಮದಲ್ಲಿ ಅವರು ಅದ್ವಿತೀಯರಾದ ಪರಿಪೂರ್ಣಾತ್ಮರಾದರು. ಮಹಾಭಾರತದಲ್ಲಿ ಅನೇಕ ಕಡೆ ಅವರ ಹೆಸರನ್ನು ಪ್ರಸ್ತಾವಿಸಲಾಗಿದೆ. ಅವರು ದೇವರ್ಷಿಗಳಲ್ಲಿ ಪ್ರಮುಖರು, ಬ್ರಹ್ಮನ ಪುತ್ರ ಹಾಗೂ ಶಿಷ್ಯರು. ಬ್ರಹ್ಮನ ಗುರು ಶಿಷ್ಯ ಪರಂಪರೆ ನಾರದರಿಂದ ವ್ಯಾಪಕವಾಗಿ ಹಬ್ಬಿತು. ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ ಮುಂತಾದ ಅನೇಕ ಪ್ರಸಿದ್ಧ ಭಗವದ್ಭಕ್ತರಿಗೆ ನಾರದರು ದೀಕ್ಷೆ ನೀಡಿದರು. ವೈದಿಕ ಸಾಹಿತ್ಯ ರಚಿಸಿದ ವ್ಯಾಸರಿಗೆ ದೀಕ್ಷೆ ನೀಡಿದವರು ಅವರೇ. ವ್ಯಾಸರಿಂದ ಮಧ್ವಾಚಾರ್ಯರಿಗೆ ದೀಕ್ಷೆ ದೊರೆಯಿತು. ಹೀಗೆ ಗೌಡೀಯ ಸಂಪ್ರದಾಯವನ್ನು ಒಳಗೊಂಡ ಮಧ್ವ ಸಂಪ್ರದಾಯ ವಿಶ್ವಾದ್ಯಂತ ಪಸರಿಸಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಮಧ್ವ ಸಂಪ್ರದಾಯಕ್ಕೆ ಸೇರಿದವರು. ಹೀಗೆ ಬ್ರಹ್ಮ, ನಾರದ, ವ್ಯಾಸರಿಂದ ಮಧ್ವರವರೆಗೆ ಮುಂದೆ ಚೈತನ್ಯ ಗೋಸ್ವಾಮಿಗಳು ಸೇರಿದಂತೆ ಎಲ್ಲರೂ ಒಂದೇ ಗುರು ಶಿಷ್ಯ ಪರಂಪರೆಗೆ ಸೇರಿದವರು. ನಾರದರು ಅನಾದಿ ಕಾಲದಿಂದಲೂ ಅನೇಕ ರಾಜರಿಗೆ ಉಪದೇಶ ನೀಡಿದ್ದಾರೆ. ಪ್ರಹ್ಲಾದ ತಾಯ ಗರ್ಭದಲ್ಲಿದ್ದಾಗಲೇ ಅವನಿಗೆ ಉಪದೇಶ ಮಾಡಿದ್ದಾರೆ. ಕೃಷ್ಣನ ತಂದೆ ವಸುದೇವ, ಯುಧಿಷ್ಠಿರ ಮಹಾರಾಜ ಇವರಿಗೂ ಉಪದೇಶ ಮಾಡಿದ್ದಾರೆ. ಈ ಪ್ರಸಂಗಗಳನ್ನು ಭಾಗವತದಲ್ಲಿ ನೋಡಬಹುದು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ನಾರದ್ ಮುನಿ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಅವ್ರು ಹೋದ ಜನ್ಮದಲ್ಲಿ ಆಕ್ಚುಲ್ ಆಗಿ ಗಂಧರ್ವ ಆಗಿದ್ರು. ನಿಜವಾಗ್ಲೂ ಗಂಧರ್ವ ಲೋಕದಲ್ಲಿ ಗಂಧರ್ವನಾಗಿದ್ರು. ಹಾಡೋರ್ಗೂ ಗಂಧರ್ವ ಅಂತ ಹೇಳ್ತಾರೆ, ಗಂಧರ್ವ ಲೋಕದಲ್ಲಿ ಇರೋರ್ಗೂ ಗಂಧರ್ವ ಅಂತ ಹೇಳ್ತಾರೆ. ಉಪಬರ್ಹಣ ಅಂತ ನಾರದ್ ಮುನಿ ಅವರ ಹೆಸರು. ಸೊ ಆಗ ಯಾವುದೋ ಒಂದು ಸ್ತ್ರೀ ಬಗ್ಗೆ ಅವ್ರು ಹಾಡ್ತಾ ಇದ್ರು ಉಪಬರ್ಹಣ ದೇಹದಲ್ಲಿ. ಸೊ ಹಂಗಾಗಿ ಎಲ್ಲ ಅಲ್ಲಿ ಋಷಿ ಮುನಿಗಳು ಅವ್ರಿಗೆ ಶ್ರಾಪ ಕೊಡ್ತಾರೆ. ನೀನು ಶೂದ್ರನಾಗಕ್ಕೆ ಲಾಯಕ ನೀನು, ಯಾಕೆಂದ್ರೆ ಹಾಡು ಅಂದ್ರೆ ತಾಳ ಸ್ವರ ಎಲ್ಲ ಭಗವಂತನ ಹೊಗಳಿಕೆ ಮಾಡೋಕೆ ಅಂತ ಈ ಸಂಗೀತ ರಚನೆ ಆಗಿರೋದು. ಆದರೆ ನೀನು ಸ್ತ್ರೀನ ಹೊಗಳಿಕೆ ಮಾಡೋಕೆ ಅಂತ ದುರುಪಯೋಗಿಸಿದೀಯ ಅಂತ ಶ್ರಾಪ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಅವನು ದಾಸಿ ಪುತ್ರನಾಗಿ ಹುಟ್ಟು ಬರ್ತಾನೆ. ಸೊ ಆಗ ಈ ಚತುರ್ಮಾಸ್ಯದಲ್ಲಿ ಭಕ್ತಿ ವೇದಾಂತರು ಬರ್ತಾರೆ. ಈಗ ಚತುರ್ಮಾಸ್ಯ ಶುರು ಆಗ್ತಾ ಇದೆ. ಚತುರ್ಮಾಸ್ಯ ಅಂದ್ರೆ ನಮ್ಮ ಈ ನಿನ್ನೆ ಆಗಿರೋ ಈ ಶಯನ ಏಕಾದಶಿದಿಂದ ಉಠನ ಏಕಾದಶಿವರೆಗೂ. ಶಯನ ಏಕಾದಶಿ ಅಂದ್ರೆ ಭಗವಂತ ಮಲ್ಕೊಳ್ತಾನೆ. ಆಮೇಲೆ ಉಠನ ಏಕಾದಶಿ ದಿವಸ ಭಗವಂತ ಎದ್ದೇಳ್ತಾನೆ. ಸೊ ಈ 4 ತಿಂಗಳು ಶಿರೋದಕ ಶಾಯಿ ವಿಷ್ಣು ಅವರ ಯೋಗ ನಿದ್ರೆಯಲ್ಲಿ ಮಲಗುತ್ತಾರೆ. ಸೊ ಈ ಸಮಯದಲ್ಲಿ ಏನಾಗತ್ತೆ ಅಂದ್ರೆ, ಇದು ರೇನಿ ಸೀಸನ್. ನಮ್ಮ ವೈದಿಕಿ ಸಂಸ್ಕೃತಿ ಪ್ರಕಾರ ಈ ವರ್ಷಾ ಋತುವಲ್ಲಿ ಮಹತ್ ಜನರು ಅವರು ಓಡಾಡೋದಿಲ್ಲ. ಸೊ ಸನ್ಯಾಸಿಯರು, ವಿರಕ್ತ ಆಶ್ರಮದಲ್ಲಿ ಇರೋರು ಅವರು ಎಲ್ಲ ಬೇರೆ ಜಾಗಗಳಿಗೆ ಹೋಗೋದಿಲ್ಲ, ಓಡಾಡೋದಿಲ್ಲ. ಯಾಕೆಂದ್ರೆ ಇದು ವರ್ಷಾ ಋತು. ಸೊ ಈ ಸಮಯದಲ್ಲಿ ಎಲ್ಲರೂ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾರೆ. ಎಲ್ಲ ಒಟ್ಟಿಗೆ ಒಂದೇ ಕಡೆ ಕೂತ್ಕೊಂಡು ಒಂದೇ ಸ್ಥಳದಲ್ಲಿ ಇದ್ದು ರೆಸ್ಟ್ ಅಂದ್ರೆ ಓಡಾಡದೇನೆ ಒಂದೇ ಕಡೆ ಇದ್ದು ಅವರ ಆಧ್ಯಾತ್ಮ ಜೀವನದ ಮೇಲೆ ಗಮನ ಕೊಡ್ತಾರೆ, ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ.
ಸೊ ಬೇಕಾದಷ್ಟು ತಪಸ್ಸೆಗಳನ್ನು ಮಾಡ್ಬೋದು. ಬೇರೆ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಚತುರ್ಮಾಸ್ಯದಲ್ಲಿ ನಾವು ಏನೇ ತಪಸ್ಸೆ ಮಾಡಿದ್ರು ಅದಕ್ಕೆ ಹೆಚ್ಚು ಫಲ ಇರತ್ತೆ. ಸೊ ಹಾಗಾಗಿ ಚತುರ್ಮಾಸ್ಯದಲ್ಲಿ ನಾಮಸ್ಮರಣೆ, ಭಾಗವತ್ ಶ್ರವಣ, ಆ, ಈ ತರ ಎಲ್ಲ ನಾವು ನಮ್ಮ ನವವಿಧ ಭಕ್ತಿನ ಹೆಚ್ಚಾಗಿ ಮಾಡಬಹುದು. ಬೇರೆ ತಿಂಗಳಲ್ಲೂ ಬೆನಿಫಿಟ್ ಇದೆ. ಇವಾಗ ಕಾರ್ತಿಕ್ ಮಂತ್ ಆಗ್ಲಿ, ಆ, ಏನಂತಾರೆ, ಅಫ್ಕೋರ್ಸ್ ಕಾರ್ತಿಕ್ ಮಂತ್ ಬಂದು ಚತುರ್ಮಾಸ್ಯದಲ್ಲೇ ಬರುತ್ತೆ. ಶ್ರಾವಣ, ಭದ್ರ, ಅಶ್ವಿನ ಮತ್ತೆ ಕಾರ್ತಿಕ, ಈ 4 ತಿಂಗಳು. ಸೊ ಇದು ಬಿಟ್ಟು ವೈಶಾಖ ಮತ್ತೆ ಚೈತ್ರ, ಈ ಮಾಸಗಳಲ್ಲೂ ನಾವು ಏನೇ ಒಂದು ತಪಸ್ಸೆ ಮಾಡಿದ್ರೆ ಅದಕ್ಕೂ ಒಳ್ಳೆ ಬೆನಿಫಿಟ್ ಇರತ್ತೆ. ಬಟ್ ಚತುರ್ಮಾಸ್ಯದಲ್ಲಿ ಒಟ್ಟಿಗೆ 4 ತಿಂಗಳು ನಾವು ನಮ್ಮ ಭಕ್ತಿ ಅಧ್ಯಾತ್ಮ ಜೀವನದಲ್ಲಿ ತಪಸ್ಸೆಗಳನ್ನು ನಾವು ಹೆಚ್ಚಾಗಿ ಮಾಡಬೇಕು. ಕೆಲವೊಂದು ವಸ್ತುಗಳು ವರ್ಜಿತವಾಗಿದೆ. ಏನಂತಾರೆ, ಗ್ರೀನ್ ಲೀಫು, ಮಿಲ್ಕ್, ಕರ್ಡು, ಉರದ್ ಹಾಲು, ಇದಕ್ಕೆಲ್ಲ ಕಾರಣ ಇದೆ. ಸೈಂಟಿಫಿಕ್ ಆಗು ಕಾರಣ ಇದೆ. ಗಾಳಿ ಜಾಸ್ತಿ ಬೀಸತ್ತೆ ಮೊದಲನೇ ತಿಂಗಳಲ್ಲಿ. ಸೊ ಹಂಗಾಗಿ ಈ ಎಲೆಗಳನ್ನ ನಾವು ತಿಂದಾಗ ನಮ್ಗೆ ವಾತರೋಗ ಬರುತ್ತೆ. ಸೊ ಹಂಗಾಗಿ ನಾವು ಗ್ರೀನ್ ಲೀಫ್ ಎಲ್ಲ ತಗೊಳ್ಳೋದಿಲ್ಲ. ಈಗ ಈ ಏನಂತಾರೆ, ನವೆಂಬರ್ ತಿಂಗಳಲ್ಲಿ ತುಂಬಾ ಚಳಿ ಇದ್ದಾಗ ದೇಹಕ್ಕೆ ಅಷ್ಟು ಆಹಾರ ಬೇಕಾಗಿಲ್ಲ. ಆದ್ರೂ ನಾವು ಉರದ್ ದಾಲು ಅಂತದೆಲ್ಲ ತಿಂದ್ಬಿಟ್ರೆ ತುಂಬಾ ಜಾಸ್ತಿ ಪ್ರೋಟೀನ್ ಆಗತ್ತೆ ದೇಹಕ್ಕೆ. ಅದು ಪ್ರಾಬ್ಲಮ್ ಮಾಡುತ್ತೆ. ಹಂಗಾಗಿ ನಾವು ಉರದ್ ದಾಲನ್ನ ವರ್ಜಿತವಾಗಿದೆ. ಸೊ ಈ ರೀತಿ ಬೇರೆ ಬೇರೆ ಕಾರಣಗಳಿಗೆ ಕೆಲವೊಂದು ಪದಾರ್ಥಗಳು ವರ್ಜಿತವಿದೆ. ಬಟ್ ಅದು ಮುಖ್ಯ ಕಾರಣ ಅಲ್ಲ. ಅದು ನಾವು ಫಾಲೋ ಮಾಡಿದ್ರು ಒಂದೇ, ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನಮ್ಮ ನಾಮಸ್ಮರಣೆ, ಭಾಗವತ್ ಶ್ರವಣ, ಈ ತರ ಮಥುರಾವಾಸ ಅಂದ್ರೆ ತೀರ್ಥ ಸ್ಥಳಗಳಿಗೆ ಕಾರ್ತಿಕ್ ಮಾಸದಲ್ಲಿ ಹೋಗೋದು, ಸೊ ಈ ರೀತಿ ಎಲ್ಲ ನಾವು ಈ ಭಕ್ತಿ ಅಂಗಗಳನ್ನ ನಾವು ಚತುರ್ಮಾಸ್ಯದಲ್ಲಿ ಫಾಲೋ ಮಾಡಿದ್ರೆ ನಮ್ಗೆ ಆ ಬೆನಿಫಿಟ್ ಸಿಗತ್ತೆ. ಸೊ ನಾರದ್ ಮುನಿ ಅವರು ಈ ಚತುರ್ಮಾಸ್ಯದಲ್ಲೇ ಅವ್ರು ಭಕ್ತಿ ವೇದಾಂತರೆಲ್ಲ ಬಂದಿದ್ರು. ಸೊ ಅವ್ರ ಸೇವೆಯನ್ನ ಮಾಡಿ ಅವರ ಅನುಗ್ರಹದಿಂದ ಅವರು ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನನ್ನು ನೋಡ್ತಾರೆ. ಆದ್ರೆ ನೋಡೋದಂದ್ರೆ ಕೇಳಿಸ್ಕೊಳ್ತಾರೆ ಭಗವಂತನ ಈ ಶಬ್ದನ. ಸೊ ಭಗವಂತ ಹೇಳ್ತಾನೆ, ಹಂತಾಸ್ಮಿ ಜನ್ಮನಿ ಭವಾನ್ ಮಾಂ ದ್ರಷ್ಟುಂ ಇಹಾರಹತಿ ಅವಿಪಕ್ವ ಕಷಾಯಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಮಾ ದ್ರಷ್ಟುಂ ಇಹಾರಹತಿ, ನನ್ನನ್ನ ನೋಡಕ್ಕೆ ನಿನ್ ಹತ್ರ ಅರ್ಹತೆ ಇಲ್ಲ. ಯಾಕೆ? ಅವಿಪಕ್ವ, ನಿನ್ ಮೆಚೂರ್ ಡಿವೋಟಿ ಇನ್ನೂ ಆಗಿಲ್ಲ, ಅವಿಪಕ್ವ. ಕಷಾಯಣ, ಇನ್ನು ಕಷ ಇದೆ. ದುರ್ದರ್ಶೋಹಂ ಕುಯೋಗಿನಾಂ, ನಾನು ಕುಯೋಗಿಗಳಿಗೆ ನಾನು ಇನ್ನು ದುರ್ದರ್ಶ ಅಂದ್ರೆ ತುಂಬಾ ಕಷ್ಟ, ನನ್ನ ದರ್ಶನ ಸಿಗೋದಿಲ್ಲ, ನೀನ್ ವೆಯ್ಟ್ ಮಾಡ್ಬೇಕಾಗತ್ತೆ ಇನ್ನೊಂದು ಜನ್ಮ ಅಂತ ಹೇಳ್ತಾರೆ. ಆ ಇನ್ನೊಂದು ಜನ್ಮ ಅಂದ್ರೆ ಈ ಒಂದು ಫುಲ್ ಸಮಯ ಪ್ರಳಯ ಆದ್ಮೇಲೆ, ಒಂದು ಕಲ್ಪ ಅಷ್ಟು ಪ್ರಳಯ ಆದ್ಮೇಲೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮನ ಮಗನಾಗಿ ಹುಟ್ಟು ಬಂದಿರ್ತಾರೆ ನಾರದರು. ಸೊ ಈ ರೀತಿ ತಪಸ್ಸೆ ಮಾಡ್ಬೇಕಾಯ್ತು. ನಾವೆಲ್ಲ ಒಂದೇ ಜನ್ಮದಲ್ಲಿ ಝುಯ್ ಅಂತ ನಾವು ಗೋಲೋಕಾಗ ಹೋಗ್ಬೇಕಂತ ಆಸೆ ಇದೆ ನಮ್ಗೆ. ನಾರದ್ ಮುನಿಯವರು ಒಂದು ಕಲ್ಪ ವೇಟ್ ಮಾಡಿ ಅವ್ರಿಗೆ ನಾರದರ ದೇಹ ಬಂತು. ಈ ತರ ದೇವತೆಯರನ್ನ ನೋಡಿದ್ರೆ ನೀವು ಎಷ್ಟೋ ಕಲ್ಪಗಳು ಅವ್ರು ಕಾಯ್ತಾನೆ ಇರ್ತಾರೆ ಪಾಪ. ಯಾಕೆಂದ್ರೆ ಅವ್ರಿಗೆ ಯಾವ ತರ ರೆಸ್ಪಾನ್ಸಿಬಿಲಿಟಿ ಭಗವಂತ ಕೊಟ್ಟಿರ್ತಾನೆ ಅಂದ್ರೆ, ಅವ್ರು ಸುಮಾರು ಕಲ್ಪಗಳು ಹಂಗೆ ಕಾಯ್ತಾ ಇರ್ಬೇಕು. ಕೆಲವೊಂದು ದೇವತೆಯರು ಮನ್ವಂತರ ಕಾಯ್ಬೇಕು, ಕೆಲವೊಂದು ದೇವತೆಯರು ಕಲ್ಪ ಅಂತ ಗಟ್ಲೆ ಕಾಯ್ತಾ ಇರ್ಬೇಕು. ಕೆಲವೊಂದು ಋಷಿ ಮುನಿಗಳು ಎಷ್ಟೋ ಕಲ್ಪಗಳು ಬದುಕಿರ್ತಾರೆ. ಮಾರ್ಕಂಡೇಯ ಋಷಿ, ಲೋಮಸ ಋಷಿ, ಇವರೆಲ್ಲ ನೂರಾರು ಕಲ್ಪಗಳು ಅವ್ರು ಬದುಕಿರ್ಬೇಕು. ಅದರಲ್ಲಿ ನಾವು 50-60 ವರ್ಷದಲ್ಲಿ ನಾವು ಭಗವಂತನ ಧಾಮಕ್ಕೆ ಹೋಗಕ್ಕೆ ನಾವು ಕನಸುಗಳನ್ನ ನೋಡ್ತಾ ಇದ್ದೀವಿ. ನೋಡ್ಬೇಕು, ಆದ್ರೆ ಆ ದೃಢತೆಯಿಂದಾನು ನಾವು ಸಾಧನೆಯನ್ನು ಮಾಡಬೇಕು, ಭಕ್ತಿನ ಮಾಡಬೇಕು. ಸೊ ಈ ರೀತಿ ನಾರದ್ ಮುನಿ ಅವ್ರಿಗೆ ಈ ನಾರದರ ದೇಹ ಬಂತು. ಸೊ ಬರೀ ಇವ್ರನ್ನ ಮಾತ್ರ ದೇವರ್ಷಿ ಅಂತ ಹೇಳಲ್ಲ. ಪಾರ್ವತ ಮುನಿ ಅವರು, ಬೇರೆ ಎಲ್ಲ ಲೋಮಸ ಋಷಿ, ಇವರೆಲ್ಲ ದೇವರ್ಷಿ. ಯಾಕೆ ದೇವಲೋಕದಲ್ಲಿ ಇರೋ ಋಷಿಗಳಿಗೆ ದೇವಋಷಿ ಅಂತ ಹೇಳ್ತಾರೆ. ಅದೇ ಪ್ರಮುಖವಾದ ದೇವಋಷಿ ಅಂದ್ರೆ ನಾರದ ಮುನಿಯವರು. ಸೊ ಇವರು ಮಾನಸ ಪುತ್ರ ಬ್ರಹ್ಮಾಜಿಯವರ, ಆಮೇಲೆ ಎಲ್ಲ ಏನಂತಾರೆ,
ಡಿಸಿಪ್ಲಿಕ್ ಸಕ್ಸೆಷನ್ ಅಂದ್ರೆ ಗುರು ಪರಂಪರೆ ಬಗ್ಗೆನೂ ಕೊಟ್ಟಿದ್ದಾರೆ. ನನ್ನ ಹತ್ರ ಒಂದು ಗುರು ಪರಂಪರೆ ಬಗ್ಗೆ ಒಂದು ಪ್ರೆಸೆಂಟೇಶನ್ ಇದೆ, ನೋಡೋಣ ಇರಿ. ಓಕೆ, ಸೊ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ, ಈ ಏನಂತಾರೆ ನಮ್ಮ ಗುರು ಪರಂಪರೆ ಈ ತರ ಇದೆ. ಸೊ ಬ್ರಹ್ಮ, ನಾರದ, ವ್ಯಾಸ, ಮಧ್ವಾಚಾರ್ಯರಿಂದ ಪದ್ಮನಾಭ ತೀರ್ಥ, ನರಹರಿ ತೀರ್ಥ, ಮಧ್ವ ತೀರ್ಥ, ಅಕ್ಷೋಭ್ಯ ಇವರೆಲ್ಲ ಅವರ ಶಿಷ್ಯರು. ಆಮೇಲೆ ಜಯತೀರ್ಥರು ಬಂದ್ರು, ಜ್ಞಾನ ಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ ತೀರ್ಥ, ಇವರಿಂದಾನೇ ನಾರ್ತ್ ಇಂಡಿಯಾ ಅಲ್ಲಿ ನಮ್ಮ ಏನಂತಾರೆ ಮಧ್ವ ಸಂಪ್ರದಾಯ ಶುರು ಆಯ್ತು, ರಾಜೇಂದ್ರ ತೀರ್ಥರಿಂದ. ಅವ್ರ ಕಥೆಗಳು ತುಂಬಾ ಚೆನ್ನಾಗಿದೆ. ಜಯಧರ್ಮ, ಪುರುಷೋತ್ತಮ ತೀರ್ಥ, ಬ್ರಹ್ಮಣ್ಯ ತೀರ್ಥ, ಇವರಿಬ್ರು ನೀವು ನೋಡ್ಬೋದು ಇಲ್ಲಿ ಚನ್ನಪಟ್ಟಣದ ಹತ್ರ ಅಬ್ಬೂರ್ ಅಂತ ಇದೆ. ಆ ಅಬ್ಬೂರಲ್ಲಿ ಇವ್ರ ಲೀಲೆಗಳಿದೆ, ಅವ್ರ ಸಮಾಧಿನೂ ಇದೆ, ಪುರುಷೋತ್ತಮ ತೀರ್ಥ ಮತ್ತೆ ಬ್ರಹ್ಮಣ್ಯ ತೀರ್ಥ. ಆಮೇಲೆ ವ್ಯಾಸ ತೀರ್ಥರು, ಅವರಾದ್ಮೇಲೆ ಲಕ್ಷ್ಮೀಪತಿ ತೀರ್ಥನೇ ಇವರು ನಿತ್ಯಾನಂದ ಪ್ರಭು ಮತ್ತೆ ಮಾಧವೇಂದ್ರ ಪುರಿ ಅವರಿಗೆ ಗುರುಗಳಾಗಿದ್ರು. ಸೊ ಲಕ್ಷ್ಮೀಪತಿ ತೀರ್ಥ ಅವರು ನಾರ್ತ್ ಇಂಡಿಯಾಗೆ ಇಲ್ಲ ಸಾರಿ ಅವರಲ್ಲ, ರಾಜೇಂದ್ರ ತೀರ್ಥ ಅವರು. ಸೊ ಲಕ್ಷ್ಮೀಪತಿ ತೀರ್ಥ ಅವರಿಂದಾನೇ ಇವರು ದೀಕ್ಷೆನ ಪಡೆದಿರ್ತಾರೆ, ಮಾಧವೇಂದ್ರ ಪುರಿ. ಆಮೇಲೆ ಈಶ್ವರ ಪುರಿ ಅವರು, ಆಮೇಲೆ ಚೈತನ್ಯ ಮಹಾಪ್ರಭು, ರೂಪ ಸನಾತನ ಷಡ್ಗೋಸ್ವಾಮಿಯರು, ರಘುನಾಥ ದಾಸ್ ಗೋಸ್ವಾಮಿ, ಜೀವ ಗೋಸ್ವಾಮಿ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ನರೋತ್ತಮ್ ದಾಸ್ ಠಾಕೂರ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಬಲ್ದೇವ್ ವಿದ್ಯಾಭೂಷಣ್ ಅವರು, ಜಗನ್ನಾಥ್ ದಾಸ್ ಬಾಬಾಜಿ ಅವರು, ಭಕ್ತಿ ವಿನೋದ್ ಠಾಕೂರ್ ಅವರು, ಈ ತರ ಗೌರ್ ಕಿಶೋರ್ ದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಮತ್ತೆ ಶಿಲ ಪ್ರಭುಪಾದ್ರ, ಈ ತರ ನಮ್ಮ ಗುರು ಪರಂಪರೆ ಬಂದಿದೆ. ಸೊ ಎಷ್ಟು ಚೆನ್ನಾಗಿ ಕನೆಕ್ಷನ್ ಇದೆ ಈ ಬ್ರಹ್ಮ ಮಧ್ವ ಗೌಡ ಪರಂಪರೆಯಲ್ಲಿ, ಭಾವಾರ್ಥದಲ್ಲಿ ಕೊಟ್ಟ ಹಾಗೆ. ಸೊ ಆ ರೀತಿನೇ ಪ್ರತಿಯೊಬ್ಬರದು ಲೀಲೆಗಳು, ಕಥೆಗಳು ಎಲ್ಲ ಇದೆ. ಇನ್ನು ಯಾವತ್ತಾದ್ರೂ ನಾನು ಇದನ್ನ ಮಾಡ್ತೀನಿ. ಇದನ್ನ ಮಾಡಕ್ ಹೋಗ್ಬಿಟ್ರೆ ಇನ್ನೊಂದು 4-5 ಗಂಟೆ ಆಗೋಗ್ಬಿಡತ್ತೆ. ಸೊ ಎಲ್ರ ಕತೆ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ರೆ ಏನಾಗತ್ತೆ, ನಮಗೂ ನಮ್ಗೆ ಈ ನಮ್ಮ ಗೌಡಿಯ ಪರಂಪರಾದ ಮೇಲೆ ನಮ್ಗೊಂದು ಹೆಮ್ಮೆ ಇರತ್ತೆ. ಸೊ ಹಂಗಾಗಿ ನಾವು ತಿಳ್ಕೊಬೇಕು. ಈಗ ನಾವು ನೆಕ್ಸ್ಟ್ ಭಾವಾರ್ಥದಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಧೌಮ್ಯ ಋಷಿ ಬಗ್ಗೆ ಯಾರಾದ್ರೂ ದಯವಿಟ್ಟು ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ದೌಮ್ಯ ಉತ್ತೋಚಕ ತೀರ್ಥದಲ್ಲಿ ಉಗ್ರ ತಪಸ್ಸನ್ನು ಆಚರಿಸಿದ ಮಹರ್ಷಿಯವರು ಪಾಂಡವರ ರಾಜ ಪುರೋಹಿತರಾಗಿ ನಿಯೋಜಿತರಾಗಿದ್ದರು. ಪಾಂಡವರು ನಡೆಸಿದ ಅನೇಕ ಧಾರ್ಮಿಕ ವಿಧಿಗಳಲ್ಲಿ 5 ಪುರೋಹಿತ್ಯ ವಹಿಸಿದ್ದರು. ದ್ರೌಪದಿಯವರೊಡನೆ 5 ಪಾಂಡವರಿಗೂ ವಿವಾಹ ನಿಶ್ಚಿತಾರ್ಥವಾದಾಗ ಇವರೇ ಪುರೋಹಿತರಾಗಿದ್ದರು. ಪಾಂಡವರ ವನವಾಸ ಕಾಲದಲ್ಲೂ ಅವರ ಜೊತೆಗಿದ್ದು ಅವರಿಗೆ ದಿಕ್ಕು ತೋರದಂತಹ ಪ್ರಸಂಗಗಳು ಬಂದಾಗ ಮಾರ್ಗದರ್ಶನ ಮಾಡುತ್ತಿದ್ದರು. 1 ವರ್ಷ ಕಾಲ ಅವರು ಅಜ್ಞಾತವಾಸ ಮಾಡಬೇಕಾಗಿ ಬಂದಾಗ ವೇಷಾಂತರದಿಂದ ಇರುವುದು ಹೇಗೆಂದು ಅವರು ಬೋಧಿಸಿದರು. ಆ ಅವಧಿಯಲ್ಲಿ ಪಾಂಡವರು ಅವರ ಬೋಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು. ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ನಡೆದ ಸಾಮೂಹಿಕ ಉತ್ತರ ಕ್ರಿಯೆಯ ಪ್ರಸಂಗದಲ್ಲೂ ಅವರ ಹೆಸರು ಪ್ರಸ್ತಾವವಾಗಿದೆ. ಮಹಾಭಾರತದ ಅನುಶಾಸನ ಪರ್ವತದಲ್ಲಿ 127.15.16 ಅವರು ಯುಧಿಷ್ಠಿರ ಮಹಾರಾಜನಿಗೆ
ಸವಿಸ್ತಾರವಾಗಿ ಧರ್ಮ ಬೋಧನೆಯನ್ನು ನೀಡಿದ್ದಾರೆ. ಪಾಂಡವರನ್ನು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆಸಿದ ಅವರು ಗೃಹಸ್ಥರಿಗೆ ಯೋಗ್ಯರಾದ ಪುರೋಹಿತರಾಗಿದ್ದರು. ಗೃಹಸ್ಥರನ್ನು ಕ್ರಮಾಗತವಾಗಿ ಆಶ್ರಮ ಧರ್ಮದ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದು ಪುರೋಹಿತರ ಕರ್ತವ್ಯ. ಕುಲಪುರೋಹಿತರಿಗೂ ಗುರುಗಳಿಗೂ ವಾಸ್ತವದಲ್ಲಿ ಅಂತಹ ವ್ಯತ್ಯಾಸವೇನಿಲ್ಲ. ಋಷಿಗಳು, ಸಾಧುಗಳು ಹಾಗೂ ಬ್ರಾಹ್ಮಣರು ಅಂತಹ ಕಾರ್ಯಗಳಿಗಾಗಿಯೇ ವಿಶೇಷವಾಗಿ ನಿಯೋಜಿತರಾಗಿದ್ದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಸೊ ದೌಮ್ಯ ಋಷಿ ಅವರು ಬಂದು ಪಾಂಡವರಿಗೆ ಅವರು ಸ್ಪಿರಿಚುವಲ್ ಗುರು ಆಗಿದ್ರು ಮತ್ತೆ ಕುಲಗುರು ಆಗಿದ್ರು. ಕುಲಗುರು ಅಂದ್ರೆ ಎಲ್ಲ ರಿಚುವಲ್ಸ್ ನ ನಡ್ಸ್ಕೊಡೋಕೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರನ್ನ ಕುಲಗುರು ಅಂತ ಹೇಳ್ತಾರೆ. ಪ್ಲಸ್ ಸ್ಪಿರಿಚುವಲ್ ಗುರು ಆಗೂ ಇದ್ರು. ದ್ರೋಣಾಚಾರ್ಯ ಅವರು ಬಂದು ಮಿಲಿಟರಿ ಗುರು, ಅಸ್ತ್ರಶಸ್ತ್ರ ವಿದ್ಯೆಯಲ್ಲಿ ಇರೋ ಗುರು. ದೌಮ್ಯ ಋಷಿ ಅವರು ಸ್ಪಿರಿಚುವಲ್ ಗುರು, ಕುಲಗುರು. ವ್ಯಾಸದೇವರು ಬಂದು ಅವ್ರಿಗೆ ಓನ್ಲಿ ಸ್ಪಿರಿಚುವಲ್ ಗುರು, ಭಾಗವತ ಧರ್ಮದಲ್ಲಿ ಇರೋ ಗುರುಗಳು. ಈ ರೀತಿ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಇದು ದೌಮ್ಯ ಋಷಿ ಅವರ ಪೊಸಿಷನ್. ನೆಕ್ಸ್ಟ್ ಯಾರು ಓದ್ತೀರಾ? ಬಾದರಾಯಣ. ರಿಪೀಟ್ ಮಾಡಿ, ಪರವಾಗಿಲ್ಲ. ಯಾರಾದ್ರೂ ಆಲ್ರೆಡಿ ಹೇಳ್ದವರು ಮಾಡಿದ್ರು ಪರವಾಗಿಲ್ಲ. ಮಾಡ್ಲಿರಿ ಪ್ರಭು. ಮಾಡಿ ಮಾಡಿ. ಕೃಷ್ಣ ದ್ವೈಪಾಯನ ಸತ್ಯವತಿ ಸುತ ಪರಾಶರ್ಯ ಪರಾಶರಾತ್ಮಜ ಬಾದರಾಯಣ ವೇದವ್ಯಾಸ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧರು. ಮಹಾಸೇನಾಧಿಪತಿ ಮತ್ತು ತಾತ ಭೀಷ್ಮರ ತಂದೆಯಾದ ಶಂತನು ಮಹಾರಾಜ ಮತ್ತು ಸತ್ಯವತಿಯ ನಿಶ್ಚಿತಾರ್ಥಕ್ಕೆ ಮೊದಲು ಅವಳಲ್ಲಿ ಮಹಾಮುನಿ ಪರಾಶರರಿಂದ ಜನಿಸಿದವರೇ ವೇದವ್ಯಾಸರು. ಅವರು ನಾರಾಯಣ ಶಕ್ತ್ಯಾವತಾರ. ಅವರು ವೇದ ವಿದ್ಯೆಯನ್ನು ಜಗತ್ತಿಗೆ ಸಾರಿದವರು. ಆದುದರಿಂದ ವೈದಿಕ ಸಾಹಿತ್ಯವನ್ನು, ಅದರಲ್ಲೂ ಮುಖ್ಯವಾಗಿ ಪುರಾಣಗಳನ್ನು ಪ್ರವಚನ ಮಾಡುವುದಕ್ಕೆ ಮೊದಲು ವ್ಯಾಸರಿಗೆ ವಂದಿಸುತ್ತಾರೆ. ಶುಕಮುನಿಗಳು ವ್ಯಾಸರ ಪುತ್ರ. ವೈಶಂಪಾಯನರೇ ಮೊದಲಾದ ಋಷಿಗಳು ವೇದದ ವಿವಿಧ ಶಾಖೆಗಳನ್ನು ಅವರ ಬಳಿ ಶಿಷ್ಯವೃತ್ತಿ ಮಾಡಿ ಕಲಿತರು. ವ್ಯಾಸರು ಮಹಾಕಾವ್ಯವಾದ ಮಹಾಭಾರತದ ಮತ್ತು ಲೋಕೋತ್ತರ ಸಾಹಿತ್ಯವಾದ ಭಾಗವತದ ಕರ್ತೃಗಳು. ವೇದಾಂತ ಸೂತ್ರ ಅಥವಾ ಬಾದರಾಯಣ ಸೂತ್ರಗಳೆಂದು ಪ್ರಸಿದ್ಧವಾದ ಬ್ರಹ್ಮಸೂತ್ರಗಳನ್ನು ಸಂಕಲ್ಪಿಸಿದರು ಇವರೇ. ಉಗ್ರ ತಪಸ್ಸಿನ ಕಾರಣದಿಂದಾಗಿ ಗ್ರಂಥಕರ್ತರಾದ ಋಷಿಗಳೆಲ್ಲ ಇವರೇ ಅತ್ಯಂತ ಗೌರವಾನ್ವಿತರು. ಕಲಿಯುಗದ ಜನರ ಕ್ಷೇಮಾಭ್ಯುದಯಕ್ಕಾಗಿ ಮಹಾಭಾರತವೆಂಬ ಮಹಾಕಾವ್ಯವನ್ನು ರಚಿಸಲು ಹೊರಟಾಗ ಅವರಿಗೆ ತಮ್ಮ ಉಕ್ತ ಲೇಖನವನ್ನು ಬರೆದುಕೊಳ್ಳಲು ಶಕ್ತನಾದ ಲೇಖಕನೊಬ್ಬನ ಅವಶ್ಯಕತೆ ಉಂಟಾಯಿತು. ಒಂದು ಕ್ಷಣವೂ ನಿಲ್ಲಿಸದೆ ವ್ಯಾಸರು ಉಕ್ತ ಲೇಖನವನ್ನು ಹೇಳಬೇಕೆಂಬ ಕರಾರಿನ ಮೇಲೆ ಶ್ರೀ ಗಣೇಶ ಬ್ರಹ್ಮನ ಆದೇಶದಂತೆ ಬರೆದುಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಹೀಗೆ ಮಹಾಭಾರತವು ವ್ಯಾಸ ಗಣೇಶರ ಸಂಯುಕ್ತ ಪ್ರಯತ್ನದಿಂದ ರಚಿತವಾಯಿತು. ಕಾಲಾನಂತರ ಶಂತನು ಮಹಾರಾಜನ ಮದುವೆಯಾದ ತನ್ನ ತಾಯಿ ಸತ್ಯವತಿ ಒಂದು ಕಡೆ, ಶಂತ ಮಹಾರಾಜನ ಮೊದಲ ಪತ್ನಿಯಾದ ಗಂಗೆಯು ಹಿರಿಯ ಮಗನಾದ ಭೀಷ್ಮರ ಕೋರಿಕೆ ಇನ್ನೊಂದು ಕಡೆ. ಹೀಗೆ ಹಿಮ್ಮುಖವಾದ ಕೇಳಿಕೆಯ ಮೊರೆಗೆ ವ್ಯಾಸರು ತೇಜಸ್ವಿಗಳಾದ 3 ಪುತ್ರರನ್ನು ಪಡೆದರು. ಅವರೇ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಕುರುಕ್ಷೇತ್ರ ಯುದ್ಧ ಮುಗಿದು ಎಲ್ಲ ವೀರರ ಮರಣಾಂತರ ವ್ಯಾಸರು ಮಹಾಭಾರತವನ್ನು ರಚಿಸಿದರು. ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯನು ಮಹಾರಾಜನ ಆಸ್ಥಾನದಲ್ಲಿ ಈ ಕಾವ್ಯವನ್ನು ಮೊದಲ ಬಾರಿಗೆ ಕಥನ ಮಾಡಲಾಯಿತು. ಹರೇ ಕೃಷ್ಣ. ಧನ್ಯವಾದ. ಸೊ ಇದೆಲ್ಲ ಗೊತ್ತಿರೋ ಕಥೆನೇ ನಿಮ್ಗೆ. ವ್ಯಾಸದೇವರ ಬಗ್ಗೆ ಅವ್ರಿಗೆ ಬೇರೆ ಬೇರೆ ಹೆಸರುಗಳಿದೆ. ಬಾದರಾಯಣ ಅಂತ. ಯಾಕೆಂದ್ರೆ ಬದರಿ ವೃಕ್ಷದ ಹತ್ರ ಅವರು ವಾಸ ಮಾಡಿದ್ದಕ್ಕೆ ಅವ್ರಿಗೆ ಬಾದರಾಯಣ ಅಂತ ಹೆಸರು ಬಂತು. ಕೃಷ್ಣ ದ್ವೈಪಾಯನ, ದ್ವೀಪದಲ್ಲಿ ಹುಟ್ಟಿದ್ರು. ಯಾಕೆಂದ್ರೆ ಪರಾಶರ ಮುನಿಯವರು ಮತ್ತೆ ಸತ್ಯವತಿ ಅವರ ಸಂಬಂಧದಿಂದ ಅದೆಲ್ಲಿ ದೋಣಿಯಲ್ಲಿ ಒಂದು ದ್ವೀಪದಲ್ಲಿ. ಸೊ ಹಂಗಾಗಿ ಅವ್ರಿಗೆ ದ್ವೈಪಾಯನ ಅಂತ ಹೆಸರು ಬಂತು. ಪಾರಾಶರ್ಯ ಅಂದ್ರೆ ಪರಾಶರನ್ ಮಗನ್ಗೆ ಪಾರಾಶರ್ಯ ಅಂತ ಹೇಳ್ತಾರೆ, ಪರಾಶರಾತ್ಮಜ ಅಂತ. ಸೊ ಈ ತರ ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಅವರು ಸಾಕ್ಷಾತ್ ನಾರಾಯಣ ಅಂತಾನು ಇಲ್ಲಿ ಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮಣಿದಯೇ ವಾಸಿಷ್ಠಾಯ ನಮೋ ನಮಃ. ಸೊ ಈ ರೀತಿ ಅವರು ವ್ಯಾಸನೇ ವಿಷ್ಣು ರೂಪ, ಆಮೇಲೆ ವ್ಯಾಸರೂಪಾಯ ವಿಷ್ಣವೇ
ಸೊ ಈ ರೀತಿ. ಸೊ ಭಗವಂತನೇ ಸ್ವಯಂ ಸಾಕ್ಷಾತ್ ಲಿಟ್ರರಿ ಇನ್ಕಾರ್ನೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದವಿತ್ ಏವ ಚಾಹಂ. ನಾನೇ ವೇದಗಳನ್ನ ಬರೆದಿದ್ದು. ಕೃಷ್ಣ ಯಾವಾಗ ಬರಿತಾನೆ ವೇದಗಳನ್ನ ಅಂದ್ರೆ ವ್ಯಾಸದೇವರ ರೂಪದಲ್ಲಿ ಅವರು ವೇದಗಳನ್ನು ಬರಿತಾರೆ. ಸೊ ಆ ರೀತಿ ಬೇರೆದೆಲ್ಲ ಗೊತ್ತಿರೋ ವಿಷಯನೇ. ಮಹಾಭಾರತನು ವ್ಯಾಸದೇವರು ಗಣೇಶನ ಹೆಲ್ಪ್ ಇಂದಾನೆ ಅದನ್ನ ಕಂಪೈಲೇಷನ್ ಮಾಡಿರೋದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಧೃತರಾಷ್ಟ್ರ, ಪಾಂಡು ಮತ್ತೆ ವಿದುರನು ಎಲ್ಲ ವ್ಯಾಸದೇವರ ಮಕ್ಕಳು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋ ಕಥೆನೆ. ನೆಕ್ಸ್ಟ್ ಬೃಹದಾಶ್ವ. ಹರೇ ಕೃಷ್ಣ ಪ್ರಭುಜಿ. ಹಾ, ಓದಿ. ಯುಧಿಷ್ಠಿರ ಮಹಾರಾಜನನ್ನು ಆಗಾಗ ಭೇಟಿ ಮಾಡುತ್ತಿದ್ದ ಒಬ್ಬ ಪ್ರಾಚೀನ ಋಷಿ. ಅವರು ಮೊಟ್ಟ ಮೊದಲು ಯುಧಿಷ್ಠಿರ ಮಹಾರಾಜನನ್ನು ಸಂಧಿಸಿದ್ದು ಕಾಮ್ಯವನದಲ್ಲಿ. ನಳ ಮಹಾರಾಜನ ವೃತ್ತಾಂತವನ್ನು ಹೇಳಿದವರು ಈ ಋಷಿಗಳೇ. ಇಕ್ಷ್ವಾಕು ವಂಶದ ಸಂತಾನವಾದ ಇನ್ನೊಬ್ಬ ಬೃಹದಶ್ವನಿದ್ದಾನೆ. ಮಹಾಭಾರತ ವನಪರ್ವ. ಓಕೆ. ಸೊ ಬೃಹದಶ್ವ ಋಷಿ ಅವರೇ ಈ ಫೇಮಸ್ ಕಥೆನ ಹೇಳ್ತಾರೆ ಮಹಾಭಾರತದಲ್ಲಿ. ಯಾವ ಕತೆ? ನಲದಮಯಂತಿ ಕತೆ. ಶ್ರೀಲ ಪ್ರಭುಪಾದರು ಇದ್ರ ಬಗ್ಗೆ ತುಂಬಾ ಸರ್ತಿ ಅವ್ರ ಲೆಕ್ಚರ್ಗಳಲ್ಲಿ ಈ ಮಾತನ್ನ ಹೇಳ್ತಾರೆ, ನಲದಮಯಂತಿ ಕತೆ. ಯಾವ ತರ ಇವರ ಏನಂತಾರೆ ಪ್ರೀತಿ. ಈ ನಲ ರಾಜ ಬಂದು ಯಾವ ಪ್ರದೇಶ ಅದು? ನಿಷಾದ ಪ್ರದೇಶದ ರಾಜ. ಆಮೇಲೆ ಈ ದಮಯಂತಿ ಬಂದು ಈ ವಿದರ್ಭ ರಾಜದ ಯುವರಾಣಿ. ಸೊ ಈ ರೀತಿ ಇವರಲ್ಲಿ ಒಳ್ಳೆ ಒಂದು ಸ್ವಯಂವರ ನಡೆದಿರತ್ತೆ. ಸೊ ಆಗ ದಮಯಂತಿಗೆ ಈ ನಲ ರಾಜನ ಮೇಲೆ ಪ್ರೀತಿ ಬರುತ್ತೆ. ಸೊ ಹಂಗಾಗಿ ಈ ನಲ ರಾಜನ ಜೊತೆ ಮದುವೆ ಆಗತ್ತೆ. ಸೊ ಈ ನಲ ರಾಜ ತುಂಬಾ ಎಕ್ಸ್ಪರ್ಟ್ ಎಲ್ಲ, ಅಂದ್ರೆ ಏನಂತಾರೆ ಪರಾಕ್ರಮ ಮತ್ತೆ ಏನಂತಾರೆ ಶಿವಲ್ರಿ ಏನಂತೀವಿ ಗೊತ್ತಿಲ್ಲ. ಈ ಏನಂತಾರೆ ಹಾರ್ಸ್ ರೇಸ್ ಅಲ್ಲಿ, ಕುದುರೆ ರೇಸ್ ಅಲ್ಲೆಲ್ಲ ಎಕ್ಸ್ಪರ್ಟ್ ಅವರು ಅದರಲ್ಲಿ. ಸೊ ಹಿಂಗಾಗಿ ಇವರಿಬ್ರು ಇಷ್ಟು ಫೇಮಸ್ ಆಗೋಗ್ಬಿಡ್ತಾರೆ. ದೇವಲೋಕದಲ್ಲಿ ಇವ್ರ ಚರ್ಚೆ ನಡೀತಾ ಇರತ್ತೆ. ಸೊ ಆಗ ದೇವಲೋಕದಲ್ಲಿ ಇರೋ ಇಂದ್ರನಿಗೆ ಇವ್ರ ಮೇಲೆ ದ್ವೇಷ ಬಂದ್ಬಿಡತ್ತೆ. ಅದ್ ಹೇಗ್ ಸಾಧ್ಯ? ಇವ್ರಿಷ್ಟು ಫೇಮಸ್ ಆಗೋಗ್ಬಿಟ್ರೆ ನಮ್ಮ ದೇವಲೋಕಕ್ಕೆ ಅವಮಾನ ಆಗತ್ತೆ. ಇವ್ರ ಮಧ್ಯದಲ್ಲಿ ಏನೋ ಒಂದು ಆಬ್ಸ್ಟಕಲ್ ತರ್ಬೇಕು ನಾನು ಅಂತ ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ದೇವಲೋಕದಿಂದ ಯಾರನ್ನೋ ಕಳಿಸಿ ಅಲ್ಲಿ ಅವನು ಈ ನಲರಾಜನ ದೂತನಾಗಿ ಹೋಗಿ ಅವನ ಜೊತೆ ಒಂದು ಸಂಬಂಧವನ್ನು ಬೆಳೆಸಿ ಅವನ ಕಿವಿನ ವಿಷದಿಂದ ತುಂಬಿಸಿ ಅವನು ಮತ್ತೆ ಅವನ ಹೆಂಡತಿನ ದೂರ ಮಾಡಿ, ಅಂದ್ರೆ ಎಲ್ಲ ತಪ್ಪಾಗಿ ಅಪವಾದಗಳನ್ನು ಮಾಡಿ ಅವನು ನಲರಾಜ ಅವನ ಹೆಂಡತಿಗೆ ಕಾಡಲ್ಲಿ ಬಿಟ್ಟು ಬಂದ್ಬಿಡ್ತಾನೆ. ಅವರ ಪ್ರೀತಿ ಎಷ್ಟು ಗಾಢವಾಗಿರತ್ತಂದ್ರೆ ನಲರಾಜ ಈ ತರ ಎಲ್ಲ ಮಾಡಿದ್ಮೇಲೂ ಅವನಿಗೆ ತುಂಬಾ ದುಃಖ ಆಗತ್ತೆ, ತುಂಬಾ ಶೋಕ ಆಗತ್ತೆ. ಅವನು ತುಂಬಾ ಪಶ್ಚಾತ್ತಾಪ ಪಡ್ತಿರ್ತಾನೆ, ನಾನು ಯಾವ ತರ ತಪ್ಪು ಮಾಡಿದೆ. ಆದ್ರೂ ದಮಯಂತಿನೂ ಅಷ್ಟೇ, ಅವಳನ್ನ ಕಾಡಲ್ಲಿ ಬಿಟ್ಟಾಗ ಅವಳಿಗೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರತ್ತೆ. ಸೊ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಎಷ್ಟೋ ಬೇಕಾದಷ್ಟು ಏನಂತಾರೆ ಯಾವ ರೀತಿ ರಾಕ್ಷಸರು ಆಗ್ಲಿ ಈ ತರ ತೊಂದರೆ ಕೊಡೋ ಏನಂತಾರೆ ವ್ಯಕ್ತಿಗಳು, ಈ ತರ ತುಂಬಾ ಪ್ರಾಬ್ಲಮ್ಗಳೆಲ್ಲ ಆಗತ್ತೆ. ಕೊನೆಗೆ ಈ ನಲರಾಜ ಅವನಿಗೆ ಯಾರೋ ಒಬ್ಬ ನನ್ಗೆ ಜ್ಞಾಪಕನೇ ಬರ್ತಾ ಇಲ್ಲ ಕತೆ. ಯಾರೋ ಒಬ್ಬ ಅವನಿಗೆ ಹೆಲ್ಪ್ ಮಾಡ್ತಾನೆ. ಅವನು ಹೆಲ್ಪ್ ಮಾಡಿದಾಗ ಅವನು ಯಾವುದೋ ಒಂದು ಬೇರೆ ರಾಜನ ಹತ್ರ ಹೋಗಿರ್ತಾನೆ, ಋತುಪರ್ಣ ರಾಜ ಅಂತ. ಸೊ ಆ ಋತುಪರ್ಣ ರಾಜನ ಹತ್ರ ಹೋಗಿ ಅವನಿಗೆ ಸೇವಕನಾಗಿ, ಅಂದ್ರೆ ಅವನ ಏನಂತಾರೆ ಸಾರಥಿನಾಗಿ ಇರ್ತಾನೆ. ಸೊ ಆಗ ಅವನ್ ಹೆಲ್ಪ್ ಮಾಡಿದಾಗ ಕೊನೆಗೆ ಇವರಿಬ್ರು ಸೇರ್ಕೊಳ್ತಾರೆ. ಒಂದ್ ಸಂದರ್ಭದಲ್ಲಿ ಇವರಿಬ್ರು ಅಜ್ಞಾತದಲ್ಲಿ ಇರ್ತಾರೆ, ಯಾರಿಗೂ ಗೊತ್ತಾಗ್ದೇನೆ
ಆ ಆ ರೀತಿ ಒಟ್ಟಿಗೆ ಇರ್ತಾರೆ. ಬಟ್ ಪ್ರಭುಪಾದ್ರು ಹೇಳ್ತಾರೆ ಇವ್ರ ಬಗ್ಗೆ. ಅಂದ್ರೆ ಒಂದ್ ಸಮಯದಲ್ಲಿ ಈ ನಲರಾಜ ಜೂಜಲ್ಲಿ ಎಲ್ಲ ಸೋತೋಗಿದ್ದಕ್ಕೆ ಅವನ ಹತ್ರ ಏನೂ ಇರ್ಲಿಲ್ಲ. ಅಷ್ಟೇ ಅಲ್ಲ, ಆ ದೇಹದ ಮೇಲೆ ಬಟ್ಟೆನೂ ಇರ್ಲಿಲ್ಲ. ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಇಬ್ರಿಗೂ. ಸೊ ಆಗ ದಮಯಂತಿ ಅವಳ ದೇಹ ಮೇಲೆ ಇರೋ ಬಟ್ಟೆನ ಹರಿದ ಹಾಕಿ ಅವನ್ಗೆ ಕೊಟ್ಟಿರ್ತಾಳೆ, ನೀನ್ ಈ ಬಟ್ಟೆನ ಹಾಕು ಅಂತ. ಈ ರೀತಿ ಏನೇನೋ ನಡೆದಿರತ್ತೆ ಘಟನೆ. ಸೊ ಮಹಾಭಾರತದಲ್ಲಿ ತುಂಬಾ ಡೀಟೇಲ್ ಆಗಿ ಇದ್ರ ಕಥೆ ಇದೆ. ಸೊ ಈ ತರ ದೇವತೆಯರು ಆಕ್ಚುಲಿ ಕೆಲವರು ಪರೀಕ್ಷೆ ಮಾಡಿದ್ರು ಅಂತ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ, ದ್ವೇಷ ಇತ್ತು ದೇವತೆಯರಿಗೆ, ಅದಕ್ಕೆ ಹಂಗಾಗಿ ಈ ತರ ನಡೀತು ಅಂತ ಹೇಳ್ತಾರೆ. ಕೊನೆಗೆ ಇಬ್ರು ಒಟ್ಟಿಗೆ ಬಂದು ಸೇರ್ತಾರೆ. ಸೊ ಇದು ತುಂಬಾ ಫೇಮಸ್ ಲವ್ ಸ್ಟೋರಿ ಇದು. ಇದ್ರ ಬಗ್ಗೆ ಇವರು ಬೃಹದಾಶ್ವ ಅವರು ಇದನ್ನ ಹೇಳ್ತಾರೆ. ಸೂರ್ಯವಂಶದಲ್ಲೂ ಇನ್ನೊಬ್ರು ಬೃಹದಾಶ್ವ ಅಂತ ಒಬ್ಬ ರಾಜ ಇದ್ದಾನೆ. ಆ ರಾಜನ ಕತೆ ಮತ್ತೆ ಭರತ್ ಮಹಾರಾಜ ಅವ್ರ ಕತೆ ಸೇಮ್ ಆಗಿದೆ. ಈ ಬೃಹದಾಶ್ವ ರಾಜ ಅವನು ತುಂಬಾ ತಪಸ್ಸೆ ಮಾಡಿದ್ದ. ಆಮೇಲೆ ನಾರದ್ ಮುನಿ ಅವರು ಬಂದು ಅವನಿಗೆ ಅನುಗ್ರಹ ತೋರಿಸಿ ಅವನ ಗುರುಗಳಾಗಿರ್ತಾರೆ. ಸೊ ಈ ಬೃಹದಾಶ್ವ ಒಂದ್ ಸಂದರ್ಭದಲ್ಲಿ ಅಂಗೀರ ಋಷಿ ಅವ್ರಿಗೆ ಅವರು ಅಪರಾಧ ಮಾಡಿದಕ್ಕೆ ಅವರು ಶಾಪ ಕೊಡ್ತಾರೆ ಬೃಹದಾಶ್ವನ್ಗೆ. ಸೊ ಆ ಬೃಹದಾಶ್ವ ಅವನು ಜಿಂಕೆ ರೂಪದಲ್ಲಿ, ಜಿಂಕೆ ದೇಹದಲ್ಲಿ ಹೋಗಿ ಸೇರ್ಕೊಳ್ತಾನೆ. ಸೊ ಆ ಜಿಂಕೆ ದೇಹದಲ್ಲಿ ಅವನು ಪಶ್ಚಾತ್ತಾಪ ಮಾಡಿ 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 ಕೊನೆಗೆ ಅವನಿಗೆ ಮನುಷ್ಯನ ದೇಹ ಸಿಗತ್ತೆ. ಸೊ ಆಮೇಲೆ ಅವನು ಭಗವದ್ಧಾಮಕ್ಕೆ ಹೋಗ್ತಾನೆ. ತಪಸ್ಸೆಗಳನ್ನು ಮತ್ತೆ ತಿರ್ಗಾ ಶುರು ಮಾಡಿ ಮತ್ತೆ ಭಗವದ್ಧಾಮಕ್ಕೆ ಹೋಗಿ ಸೇರ್ತಾನೆ. ಇದು ಬೃಹದಾಶ್ವ, ಸೂರ್ಯವಂಶನ ಬೃಹದಾಶ್ವ. ಆ ಋಷಿ ಬೇರೆ, ಮತ್ತೆ ಇಲ್ಲಿ ಕೊಟ್ಟಿರೋ ಬೃಹದಾಶ್ವ ಋಷಿ ಬೇರೆ, ಮಹಾಭಾರತದಲ್ಲಿರೋ ಬೃಹದಾಶ್ವ ಬೇರೆ. ನೆಕ್ಸ್ಟ್ ಭರದ್ವಾಜ. ಸ್ವಲ್ಪ ಬೇಗ ಬೇಗ ಓದಿ, ಫಾಸ್ಟ್ ಆಗಿ, ಟೈಮ್ ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಓದಿ. ಭರದ್ವಾಜ ಇವರು ಸಪ್ತ ಋಷಿಗಳಲ್ಲಿ ಒಬ್ಬರು. ಅರ್ಜುನನ ಜನನ ಕಾಲದಲ್ಲಿ ಉಪಸ್ಥಿತರಿದ್ದರು. ಈ ಓಜಸ್ವಿ ಋಷಿ ಆಗಾಗ ಗಂಗಾ ತೀರದಲ್ಲಿ ಉಗ್ರ ತಪಸ್ಸನ್ನು ಮಾಡುತ್ತಿದ್ದರು. ಇಂದಿಗೂ ಪ್ರಯಾಗದಲ್ಲಿ ಅವರ ಆಶ್ರಮ ಪ್ರಸಿದ್ಧವಾಗಿದೆ. ಒಮ್ಮೆ ಈ ಋಷಿಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಸ್ವರ್ಗಲೋಕದ ಸುಂದರ ಅಪ್ಸರ ಸ್ತ್ರೀಯಾದ ಘೃತಾಚಿಯನ್ನು ಕಂಡು ಸ್ಖಲನವಾದ ವೀರವನ್ನು ಕುಂಭವೊಂದರಲ್ಲಿ ಗ್ರಹಿಸಿ ಇಡಲಾಯಿತು. ಅದರಿಂದ ಹುಟ್ಟಿದವರೇ ದ್ರೋಣರು. ಹೀಗೆ ದ್ರೋಣಾಚಾರ್ಯರು ಭರದ್ವಾಜ ಮುನಿಗಳ ಪುತ್ರ. ದ್ರೋಣರ ತಂದೆ ಭರದ್ವಾಜರೇ ಬೇರೆ, ಈ ಭರದ್ವಾಜ ಮಹರ್ಷಿಗಳೇ ಬೇರೆ ಎಂದು ಕೆಲವರು ಹೇಳುತ್ತಾರೆ. ಭರದ್ವಾಜ ಋಷಿಗಳು ಬ್ರಹ್ಮನ ಶ್ರೇಷ್ಠ ಭಕ್ತರು. ಒಮ್ಮೆ ಅವರು ದ್ರೋಣಾಚಾರ್ಯರ ಬಳಿ ಬಂದು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸುವಂತೆ ಪ್ರಾರ್ಥಿಸಿದ್ದರು. ಓದ್ಲೇನ್ರಿ ಪ್ರಭುಜಿ? ಮುಂದೆ ಸಾಕ್ರಿ? ಸಾಕು. ಸೊ ಈ ಭರದ್ವಾಜ ಋಷಿ ಅವರು ಈ ಭರದ್ವಾಜ ಬೇರೆ. ಎಷ್ಟೋ ಜನ ಭರದ್ವಾಜರಿದ್ದಾರೆ. ಒಬ್ರು ಯಾವುದು ರಾಮಾಯಣದಲ್ಲಿ ಭರದ್ವಾಜ ಋಷಿ ಇದ್ದಾರೆ, ಅವ್ರು ಬೇರೆ. ಸೊ ರಾಮನ್ನ ಕಾಡಲ್ಲಿ ಅವ್ರು ಭೇಟಿಯಾಗಿರ್ತಾರೆ. ಸೊ ಆ ಭರದ್ವಾಜ ಋಷಿ ಬೇರೆ, ರಾಮಾಯಣದಲ್ಲಿರೋ. ಇನ್ನೊಬ್ರು ಭರದ್ವಾಜ ಋಷಿ ಯಾರು ಅಂದ್ರೆ ಈ ಬೃಹಸ್ಪತಿ ಮತ್ತೆ ಮಮತಾ ಅಂದ್ರೆ ಬೃಹಸ್ಪತಿಯ ಅಣ್ಣನ ಹೆಂಡತಿ ಯಾರು, ಉತ್ತಥ್ಯ ಋಷಿ ಅಂತ ಒಬ್ಬರು ಇರ್ತಾರೆ. ಆ ಉತ್ತಥ್ಯ ಋಷಿ ಅವರ ಹೆಂಡತಿ ಮಮತಾ ಜೊತೆ ಬೃಹಸ್ಪತಿಯವರು ಬಲವಂತವಾಗಿ ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಂಡ ಮೇಲೆ ಆ ಹುಟ್ಟಿರೋ ಮಗನ ಹೆಸರು ಭರದ್ವಾಜ ಅಂತ. ಆ ದ್ವಾಜ ಅಂದ್ರೆ ಮದ್ವೆ ಆಗದಿರೋ ಗಂಡು ಹೆಣ್ಣಿಂದ ಹುಟ್ಟಿರೋ ಮಗನ್ನ ದ್ವಾಜ ಅಂತ ಹೇಳ್ತಾರೆ. ಭರತ್ ಅಂದ್ರೆ ಯಾರು ಅವ್ರನ್ನ ನೋಡ್ಕೊಳ್ಬೇಕಾಗಿರೋದು, ಅಂದ್ರೆ ಬೃಹಸ್ಪತಿ ಅವರು ಅವ್ರಿಗೆ ಆ ಮಗುನ ನೋಡ್ಕೊಳ್ಬೇಕಾಗಿರೋ. ಸೊ ಹಂಗಾಗಿ ಅವ್ರಿಗೆ ಭರದ್ವಾಜ ಅಂತ ಬಂತು ಹೆಸರು. ಭರತ ದ್ವಾಜ, ಸೊ ಹಂಗಾಗಿ ಭರದ್ವಾಜ ಅಂತ ಹೆಸರು ಬಂತು. ಸೊ ಆ ಬೃಹಸ್ಪತಿ ಋಷಿ ಅವರ ಮಗ ಭರದ್ವಾಜ, ಆ ಮಗನ್ನ ಭರತ್ ಮಹಾರಾಜ್ ಅವರು ದತ್ತ ತಗೊಂಡಿರ್ತಾರೆ. ಈ ಭರತ್ ಮಹಾರಾಜ್ ಅವರು ಯಾರು? ಶಕುಂತಲ ಮತ್ತೆ ದುಷ್ಯಂತ. ಈ ಶಕುಂತಲ ದುಷ್ಯಂತನ ಮಗ ಭರತ ಮಹಾರಾಜ. ಅವನಿಗೆ ಮಕ್ಕಳು ಇರ್ಲಿಲ್ಲ. ಸೊ ಅವನಿಗೆ ದೇವತೆಯರೆಲ್ಲ ಬಂದು ಅವನಿಗೆ ಈ ಭರದ್ವಾಜ ಋಷಿ ಅಂದ್ರೆ ಈ ಬೃಹಸ್ಪತಿ ಮತ್ತೆ ಮಮತಾನ ಮಗನ್ನ ಕೊಟ್ಟು ಅವನ್ನ ನೀನು ಇವನ್ನ ದತ್ತ ತಗೊಳಕ್ಕೆ ಹೇಳಿ
ಅವನಿಗೆ ಅಡಾಪ್ಷನ್ ಮಾಡ್ಕೊಳ್ತಾನೆ. ಸೊ ಹಂಗಾಗಿ ಭರತ್ ಮಹಾರಾಜ ಅವರ ಮಗ ಬಂದು ಭರದ್ವಾಜ ಋಷಿ. ಆಮೇಲೆ ಇನ್ನೊಬ್ಬರು ಭರದ್ವಾಜ ಇದ್ದಾರೆ, ಅವರು ಇಲ್ಲಿ ಕೊಟ್ಟಿದ್ದಾರೆ, ಇವರೇ ದ್ರೋಣಾಚಾರ್ಯನ ತಂದೆ. ಸೊ ಅವ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಓದಿ. ಪರಶುರಾಮ ಮತ್ತು ರೇಣುಕಾ ಸುತ. ಇವರು ಜಮದಗ್ನಿ ಮಹರ್ಷಿ ಮತ್ತು ರೇಣುಕೆಯ ಪುತ್ರ. ಆದುದರಿಂದ ರೇಣುಕಾ ಸುತ ಎಂದು ಪ್ರಸಿದ್ಧರು. ಅವರು ಭಗವಂತನ ಶಕ್ತ್ಯಾವತಾರಗಳಲ್ಲಿ ಒಬ್ಬರು. ಅವರು 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದರು. ಈ ಕ್ಷತ್ರಿಯರ ರಕ್ತದಿಂದ ತಮ್ಮ ಪಿತೃಗಳ ಆತ್ಮಕ್ಕೆ ಸಂತುಷ್ಟಿಯನ್ನು ನೀಡಿದರು. ಅನಂತರ ಅವರು ಮಹೇಂದ್ರ ಪರ್ವತದಲ್ಲಿ ಉಗ್ರ ತಪಸ್ಸನ್ನು ಕೈಗೊಂಡರು. ಕ್ಷತ್ರಿಯರಿಂದ ಇಡೀ ಪೃಥ್ವಿಯನ್ನು ಗೆದ್ದ ಮೇಲೆ ಅದನ್ನು ಕಶ್ಯಪ ಮುನಿಗಳಿಗೆ ದಾನ ಮಾಡಿದರು. ಪರಶುರಾಮರು ಬ್ರಾಹ್ಮಣರಾದ ದ್ರೋಣಾಚಾರ್ಯರಿಗೆ ಧನುರ್ವೇದವನ್ನು ಉಪದೇಶಿಸಿದರು. ಯುಧಿಷ್ಠಿರ ಮಹಾರಾಜರ ಪಟ್ಟಾಭಿಷೇಕ ಮಹೋತ್ಸವದ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪರಶುರಾಮರು ಇತರ ಮಹರ್ಷಿಗಳೊಂದಿಗೆ ಉತ್ಸವವನ್ನು ನಡೆಸಿಕೊಟ್ಟರು. ಪರಶುರಾಮರು ಬೇರೆ ಬೇರೆ ಕಾಲದಲ್ಲಿ ರಾಮ ಮತ್ತು ಕೃಷ್ಣರಿಬ್ಬರು ಸಂಧಿಸಿದಂಥ ಪ್ರಾಚೀನರು. ಅವರು ರಾಮನೊಡನೆ ಕಾದಿದರು, ಆದರೆ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಅಂಗೀಕರಿಸಿದರು. ಕೃಷ್ಣನೊಡನೆ ಅರ್ಜುನನನ್ನು ಕಂಡಾಗ ಅವನನ್ನು ಪ್ರಶಂಸಿಸಿದರು. ಭೀಷ್ಮರು ತನ್ನ ಪತಿಯಾಗಬೇಕೆಂದು ಅಂಬೆಯು ಬಯಸಿದಾಗ ಭೀಷ್ಮರು ನಿರಾಕರಿಸಿದರು. ಆಗ ಅಂಬೆಯು ಪರಶುರಾಮನನ್ನು ಭೇಟಿಯಾದಳು. ಅವಳ ಕೋರಿಕೆಯಂತೆ ಪರಶುರಾಮರು ಭೀಷ್ಮರಿಗೆ ಅವಳನ್ನು ಪತ್ನಿಯಾಗಿ ಸ್ವೀಕರಿಸುವಂತೆ ಹೇಳಿದರು. ಪರಶುರಾಮರು ಭೀಷ್ಮರ ಗುರುಗಳಲ್ಲಿ ಒಬ್ಬರಾಗಿದ್ದರು. ಭೀಷ್ಮರು ಅವರ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದರು. ಪರಶುರಾಮರ ಎಚ್ಚರಿಕೆಯ ಮಾತನ್ನು ಭೀಷ್ಮರು ಅಲಕ್ಷಿಸಿದ್ದರಿಂದ ಪರಶುರಾಮರು ಭೀಷ್ಮರೊಡನೆ ಯುದ್ಧ ಮಾಡಿದರು. ಇಬ್ಬರು ಉಗ್ರವಾಗಿ ಕಾದಿದರು. ಕೊನೆಗೆ ಪರಶುರಾಮರು ಸುಪ್ರೀತರಾಗಿ ಜಗತ್ತಿನಲ್ಲೇ ಮಹಾ ಯೋಧನಾಗುವಂತೆ ಭೀಷ್ಮರನ್ನು ಆಶೀರ್ವದಿಸಿದರು. ಹರೇ ಕೃಷ್ಣ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋ ಕಥೆನೆ. ಸೊ ಪರಶುರಾಮ್ ಅವರು ಅವ್ರ ತಂದೆ ಜಮದಾಗ್ನಿ ಅವರು ಹೇಳಿದಾಗ ಅವ್ರ ತಾಯಿ ರೇಣುಕಾನೇ ಸಾಯಿಸ್ಬಿಡ್ತಾರೆ. ಸೊ ಅವ್ರ ಅಣ್ಣ ತಮ್ಮಂದಿರು ಅದನ್ನ ನಿಲ್ಸಕ್ ಬಂದಾಗ ಅವ್ರನ್ನು ಸಾಯಿಸ್ಬಿಡ್ತಾರೆ. ಯಾಕೆಂದ್ರೆ ತಂದೆ ಹೇಳಿರೋ ಮಾತನ್ನ ನಾನು ಫಾಲೋ ಮಾಡಬೇಕು ಅಂತ. ಜಮದಾಗ್ನಿ ಅವ್ರು ಎಷ್ಟು ಖುಷಿ ಆಗತ್ತೆ ಅವ್ರಿಗೆ, ನೀನೇ ನಿಜವಾಗ್ಲೂ ಮಗ ನೀನು. ಉತ್ತಮಶ್ಚಿಂತಿತಂ ಕುರ್ಯಾತ್ ಪ್ರೋಕ್ತಕಾರಿಸ್ತು ಮಧ್ಯಮ ಅಧಮ ಅಶ್ರದ್ಧೆಯ ಕುರ್ಯಾತ್ ಅಕರೋತ್ ಉಚ್ಚರಿತಂ ಪಿತುಹು ಅಂತ ಬರುತ್ತೆ ಭಾಗವತದಲ್ಲಿ. ಅಂದ್ರೆ ಉತ್ತಮಶ್ಚಿಂತಿತಂ ಕುರ್ಯಾತ್, ತಂದೆ ಸುಮ್ಮನೆ ಸ್ವಲ್ಪ ಚಿಂತನೆ, ತಂದೆ ಇಚ್ಛೆ ಏನಿದೆ ಚಿಂತನೆಯಿಂದನೇ ಅವರು ಯಾವ ಮಗನ್ಗೆ ಗೊತ್ತಾಗತ್ತೆ ಅದನ್ನ ಮಾಡ್ತಾನೆ, ಅವನು ಉತ್ತಮ ಮಗ. ಪ್ರೋಕ್ತಕಾರಿತು ಮಧ್ಯಮ, ಹೇಳದ ಮೇಲೆ ಕೆಲಸ ಮಾಡ್ತಾನೆ, ಅವನು ಮಧ್ಯಮ ವರ್ಗ ಮಗ. ಅಶ್ರದ್ಧೆಯ ಕುರ್ಯಾತ್, ಅವನು ಅಧಮ ಅಶ್ರದ್ಧೆಯ ಕುರ್ಯಾತ್. ಶ್ರದ್ಧೆ ಇಲ್ದೇನೆ ತಂದೆ ಹೇಳಿದ್ರು ಇವ್ರದ್ದಿದೆ ಕಾಟ ಆಗೋಯ್ತು ಹಂಗೆ ಹೆಂಗೆ ಅಂತ ಬೈಕೊಂಡು ಮಾಡೋ ವ್ಯಕ್ತಿಗೆ ಅಧಮ ಮಗ ಅಂತ ಹೇಳ್ತಾರೆ. ಆಮೇಲೆ 4ನೇವನು ಅಕರೋತ್ ಉಚ್ಚರಿತಂ ಪಿತುಹು. ಅಕರೋತ್ ಅಂದ್ರೆ ತಂದೆ ಹೇಳದ್ಮೇಲೂ ಯಾರು ಮಾಡೋದಿಲ್ವೋ ಅವನು ಉಚ್ಚರಿತಂ ಅಂದ್ರೆ ಪುತ್ರ ಮತ್ತೆ ಮುತ್ರಾಗೆ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಜಾಗದಿಂದ ಬರುತ್ತೆ. ಸೊ ಅವನು ಪುತ್ರನೇ ಅಲ್ಲ, ಅವನು ಮುತ್ರ ಅಂತ ಭಾಗವತಂ ಹೇಳುತ್ತೆ. ಸೊ ಅದಕ್ಕೆ ತಂದೆ ಮಾತನ್ನ ಏನು ಫಾಲೋ ಮಾಡಿದ್ದಕ್ಕೆ ಪರಶುರಾಮ್ ಅವರು ತುಂಬಾ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಸೊ ಈ ರೀತಿ 21 ಸರ್ತಿ ಎಲ್ಲ ಕ್ಷತ್ರಿಯಗಳನ್ನೆಲ್ಲ ಸಂಹಾರ ಮಾಡಿ ಪೃಥ್ವಿ ಅವರಿಂದ ತಗೊಂಡು ಕೊನೆಗೆ ಕಶ್ಯಪ ಋಷಿ ಅವರಿಗೆ ದಾನ ಮಾಡ್ತಾರೆ. ಈ ಪರಶುರಾಮ್ ಕ್ಷೇತ್ರ ಇದೆ, ಈ ಪೃಥ್ವಿನ ದಾನ ಮಾಡಿದ್ಮೇಲೆ ಎಲ್ಲೂ ತಪಸ್ಸೆ ಮಾಡಕ್ ಜಾಗನೇ ಇರ್ಲಿಲ್ಲ. ಸೊ ಹಂಗಾಗಿ ಅವರ ಪರಶುದಿಂದ ಅವರು ಈ ತರ ಎಸಿತಾರೆ. ಎಲ್ಲಿ ಕ್ಯಾನರಾ ರೀಜನ್ ಅಲ್ಲಿ ಎಸೆದಾಗ ಅದು ಒಂದು 40-50 ಕಿಲೋಮೀಟರ್ ದೂರ ಸಮುದ್ರದಲ್ಲಿ ಬೀಳತ್ತೆ. ಅಲ್ಲಿವರೆಗೂ ನೀರು ಹಿಂದೆ ಹೋಗುತ್ತೆ, ಸಮುದ್ರ ಹಿಂದೆ ಹೋಗ್ಬಿಡತ್ತೆ.
ಅದನ್ನೇ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ಕೇರಳದಿಂದ ಶುರುವಾಗಿ ಕೊನೆಯವರೆಗೂ ಈ ಗೋವಾವರೆಗೂ ಅದೇನ್ ಪೀಸ್ ಆಫ್ ಲ್ಯಾಂಡ್ ಏನಿದೆಯಲ್ಲ ಅದು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ಸೊ ಅಲ್ಲಿ ಇದ್ರು. ಆಮೇಲೆ ಅವರು ಮಹೇಂದ್ರ ಪರ್ವತದಲ್ಲಿ ಮತ್ತೆ ತಿರ್ಗಾ ಬಂದು ಮಹೇಂದ್ರ ಪರ್ವತದಲ್ಲಿ ತಪಸ್ಸೆಯನ್ನ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಅವರು ಪರಶುರಾಮರನ್ನ ಭೇಟಿ ಆಗಿದ್ರು ಮಹೇಂದ್ರ ಪರ್ವತದಲ್ಲಿ. ಸೊ ಈ ತರ ಪರಶುರಾಮ ಅವರು ಇವತ್ತಿಗೂ ಇದ್ದಾರೆ. ಅದರಲ್ಲಿ ಒಂಚೂರು ಅದರಲ್ಲಿ ಡೌಟ್ ಇಲ್ಲ. ಪರಶುರಾಮ ಅವರು ದ್ರೋಣಾಚಾರ್ಯನ್ಗೆ ಗುರುಗಳಾಗಿದ್ರು, ಭೀಷ್ಮನ್ಗೆ ಗುರುಗಳಾಗಿದ್ರು, ಕರ್ಣನ್ಗೂ ಗುರುಗಳಾಗಿದ್ರು. ಆದ್ರೆ ಕರ್ಣನ್ಗೆ ಅವರು ಸಂಪೂರ್ಣ ಅವರ ಅನುಗ್ರಹ ಇರಲಿಲ್ಲ. ಓಕೆ, ನೆಕ್ಸ್ಟ್ ವಶಿಷ್ಠ. ಹರೇ ಕೃಷ್ಣ ಪ್ರಭು. ವಸಿಷ್ಠ ಇವರು ಪ್ರಸಿದ್ಧರಾದ ಬ್ರಹ್ಮರ್ಷಿಗಳು. ರಾಮಾಯಣ ಮತ್ತು ಮಹಾಭಾರತದ ಎರಡೂ ಕಾಲಗಳಲ್ಲಿ ಇವರು ಅತ್ಯಂತ ಪ್ರಖ್ಯಾತ ವ್ಯಕ್ತಿಗಳಾಗಿದ್ದರು. ಇವರು ಪರಮ ಪುರುಷನಾದ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೆರವೇರಿಸಿಕೊಟ್ಟರು. ಕುರುಕ್ಷೇತ್ರದ ರಣರಂಗಕ್ಕೂ ಇವರು ಆಗಮಿಸಿದ್ದರು. ಇವರು ಊರ್ಧ್ವಲೋಕ ಅಧೋಲೋಕಗಳೆರಡಕ್ಕೂ ಹೋಗಿ ಬರಬಲ್ಲವರಾಗಿದ್ದರು. ಹಿರಣ್ಯಕಶಿಪುವಿನ ವೃತ್ತಾಂತದಲ್ಲೂ ಇವರ ಹೆಸರು ಪ್ರಸ್ತಾಪವಾಗಿದೆ. ಕಾಮಿತ ಫಲಗಳನ್ನು ನೀಡುವ ವಸಿಷ್ಠರ ಕಾಮಧೇನುವನ್ನು ಬಯಸಿದ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಭಾರಿ ಘರ್ಷಣೆಯಾಯಿತು. ವಸಿಷ್ಠ ಋಷಿಗಳು ತಮ್ಮ ಕಾಮಧೇನುವನ್ನು ಕೊಡಲು ನಿರಾಕರಿಸಿದರು. ಇದರಿಂದಾಗಿ ವಿಶ್ವಾಮಿತ್ರರು ವಸಿಷ್ಠರ 100 ಜನ ಪುತ್ರರನ್ನು ಸಂಹರಿಸಿದರು. ಸದ್ಬ್ರಾಹ್ಮಣರಾಗಿದ್ದ ವಸಿಷ್ಠರು ವಿಶ್ವಾಮಿತ್ರರು ನೀಡಿದ ಎಲ್ಲಾ ಕೋಟಲೆಗಳನ್ನು ಸಹಿಸಿಕೊಂಡರು. ಆದರೂ ಒಮ್ಮೆ ವಿಶ್ವಾಮಿತ್ರರ ಚಿತ್ರ ಹಿಂಸೆಯನ್ನು ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಆದರೆ ಅವರ ಪ್ರಯತ್ನಗಳೆಲ್ಲ ವಿಫಲವಾದವು. ಅವರು ಪರ್ವತದಿಂದ ಹಾರಿದಾಗ ಅವರು ಬಿದ್ದ ಬಂಡೆಗಳು ಹತ್ಯೆಯ ಮೆತ್ತೆಗಳಾದವು. ಅವರು ಪಾರಾದರು, ಸಮುದ್ರಕ್ಕೆ ಹಾರಿದರು, ಅಲೆಗಳು ತೀರಕ್ಕೆ ತಂದು ಬಿಟ್ಟವು. ಕೊನೆಗೆ ನದಿಗೆ ಹಾರಿದರು, ಅಲ್ಲೂ ನದಿ ಅವರನ್ನು ದಂಡೆಗೆ ತಂದು ಬಿಟ್ಟಿತು. ಹೀಗೆ ಅವರ ಆತ್ಮಹತ್ಯೆಯ ಪ್ರಯತ್ನಗಳೆಲ್ಲ ನಿಷ್ಫಲವಾದವು. ವಸಿಷ್ಠ ಋಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರು. ಪ್ರಸಿದ್ಧ ನಕ್ಷತ್ರವಾದ ಅರುಂಧತಿ ಅವರ ಪತ್ನಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ವಶಿಷ್ಠ ಋಷಿ ಅವರು ಈ 60-70 ಪೀಳಿಗೆಗಳು ಸೂರ್ಯವಂಶದಲ್ಲಿ ಆ ಎಲ್ಲ ರಾಜರಿಗೆ ಅವರೇ ಗುರುಗಳಾಗಿದ್ರು. ಸೊ ವಶಿಷ್ಠ ಋಷಿ ಅವರು ಇಕ್ಷ್ವಾಕು ವಂಶದಲ್ಲಿ ಸ್ಟಾರ್ಟಿಂಗ್ ಇಂದ ಇಕ್ಷ್ವಾಕು ಇಂದ ಕೊನೆಯವರೆಗೂ ಇವರು ಎಲ್ಲ ಪ್ರತಿಯೊಬ್ಬ ರಾಜನ್ನ ನೋಡಿದ್ರು. ಸೊ 60ನೇ ರಾಜ ಅಂದ್ರೆ ಭಗವಾನ್ ರಾಮಚಂದ್ರನೇ ಸೂರ್ಯವಂಶದಲ್ಲಿ. ಸೊ ಎಲ್ಲ ಪೀಳಿಗೆಗಳಲ್ಲಿ ಅವರೇ ಗುರುಗಳಾಗಿದ್ರು, ರಾಜಗುರು ಆಗಿದ್ರು. ಸೊ ಅದಲ್ದೇನೆ ವಿಶ್ವಾಮಿತ್ರ ಮತ್ತೆ ವಶಿಷ್ಠ ಮುನಿಯವರ ಮಧ್ಯದಲ್ಲಿ ಇರೋ ಜಗಳ ತುಂಬಾ ಪ್ರಸಿದ್ಧವಾಗಿದೆ. ಎಲ್ಲ ಪುರಾಣಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವಶಿಷ್ಠ ಮುನಿಯವರ ವಿನಮ್ರತೆಯನ್ನು ನಮ್ಗೆ ನೋಡಕ್ಕೆ ಒಂದು ಅವಕಾಶ ಇದೆ ಇಲ್ಲಿ. ಅವರ 100 ಮಕ್ಕಳನ್ನ ಸಾಯಿಸಿದ್ರು ಅದನ್ನ ಸಹಿಸ್ಕೊಂಡ್ರು. ಅವರು ಸ್ವಯಂ ಆತ್ಮಹತ್ಯೆನೂ ಮಾಡ್ಕೊಳ್ಳೋಕೆ ಎಷ್ಟೊಂದು ಸರ್ತಿ ಪ್ರಯತ್ನ ಮಾಡಿದ್ರು. ಇದರಿಂದನೇ ಗೊತ್ತಾಗತ್ತೆ ಅವರಲ್ಲಿ ತಾಳ್ಮೆ ಇತ್ತು. ಅವರು ಜಾಸ್ತಿ ಜಗಳ ಮಾಡಕ್ಕೆ ಹೋಗ್ಲಿಲ್ಲ. ಆದ್ರೂ ಒಂದ್ ಟೈಮಲ್ಲಿ ಅವರು ಈ ಬ್ರಹ್ಮಾಸ್ತ್ರಗಳಿಂದ ವಿಶ್ವಾಮಿತ್ರ ಜೊತೆ ಯುದ್ಧನೂ ಮಾಡ್ತಾರೆ. ಎಲ್ಲದರಲ್ಲೂ ವಿಶ್ವಾಮಿತ್ರ ಮುನಿಯವ್ರನ್ನ ಸೋಲಿಸ್ತಾರೆ. ವಿಶ್ವಾಮಿತ್ರ ಮುನಿಯವರು ಫಸ್ಟು ತಪಸ್ಸೆಯನ್ನ ಮಾಡಿ ಆಮೇಲೆ ಅವರು ಕೊನೆಗೆ ಬ್ರಹ್ಮ ಋಷಿ ಆಗ್ತಾರೆ. ಸೊ ಈ ತರ ಎಲ್ಲ ಕಥೆಗಳಿದೆ, ಭಾಗವತದಲ್ಲಿ ನಮ್ಗೆ ಸಿಗತ್ತೆ. ನೆಕ್ಸ್ಟ್ ಇಂದ್ರಪ್ರಮದ. ಇವ್ರ ಬಗ್ಗೆ ಜಾಸ್ತಿ ಏನು ಕೊಟ್ಟಿಲ್ಲ ಇಲ್ಲಿ. ಇಂದ್ರಪ್ರಮದ ಋಷಿ ಅವ್ರ ಬಗ್ಗೆ ಏನಂದ್ರೆ, ಇಂದ್ರಪ್ರಮದ ಋಷಿ ಅವರು ದೇವತೆಯರು ಅವ್ರಿಗೆ ಇವ್ರು ಒಬ್ರೇ ಋಷಿ, ಇವ್ರನ್ನ ದೇವತೆಯರೆಲ್ಲ ಟೆಸ್ಟ್ ಮಾಡಿದಾಗ ಅವ್ರು ಫೇಲ್ ಆಗಿಲ್ಲ. ಅಪ್ಸರೆಗಳನ್ನು ಕಳಿಸ್ತಾರೆ, ಅವ್ರನ್ನ ಇಲ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಏನೇನೋ ಟ್ರಿಕ್ಗಳನ್ನ ಯೂಸ್ ಮಾಡ್ತಾರೆ ದೇವತೆಯರು. ಆದ್ರೂ ಅವ್ರ ಪತನ ಆಗೋದಿಲ್ಲ. ಅದನ್ನ ಮೆಚ್ಚಿ ಭಗವಂತ ಸ್ವಯಂ ಸಾಕ್ಷಾತ್ ವಿಷ್ಣು ಅವ್ರು ಬಂದು ಇವ್ರಿಗೆ ದರ್ಶನ ಕೊಟ್ಟು ಇವ್ರಿಗೆ ಉದ್ಧರಿಸ್ತಾರೆ. ಸೊ ಇವರು ಇಂದ್ರಪ್ರಮದ, ಅವರು ಬಂದಿದ್ರು ಭೀಷ್ಮನ ನೋಡಕ್ಕೆ. ತ್ರಿತ ಬಗ್ಗೆ ಓದಿ. ಇಲ್ಲ ಇಲ್ಲಿಗೆ ನಿಲ್ಸೋದಾ? ಓದ್ತೇನ್ರಿ ಪ್ರಭುಜಿ. ಓದಿ. ತ್ರಿತ ಅಲ್ರಿ. ಇಂದ್ರಪ್ರಮದ ಮತ್ತೊಬ್ಬ ಪ್ರಸಿದ್ಧ ಋಷಿಗಳು. ತ್ರಿತ ಪ್ರಜಾಪತಿ ಗೌತಮರ 3 ಪುತ್ರರಲ್ಲಿ ಒಬ್ಬರು. ಇವರು 3ನೆಯ ಮಗ. ಮೊದಲ ಇಬ್ಬರು ಸೋದರರು ಏಕತ್ ಮತ್ತು ದ್ವಿತ ಎಂದು ಪ್ರಸಿದ್ಧರು. ಈ 3 ಸೋದರರು ಮಹಾನ್ ಋಷಿಗಳು, ಧರ್ಮಸೂತ್ರಗಳ ನಿಷ್ಠಾವಂತ ಪರಿಪಾಲಕರು. ತಮ್ಮ ಕಠಿಣ ತಪಸ್ಸಿನಿಂದಾಗಿ ಬ್ರಹ್ಮಲೋಕವನ್ನೇರಿದರು.
ಒಮ್ಮೆ ತ್ರಿತ ಮುನಿಗಳು ಬಾವಿಯೊಂದರಲ್ಲಿ ಬಿದ್ದದ್ದುಂಟು. ಇವರು ಅನೇಕ ಯಜ್ಞಯಾಗಾದಿಗಳನ್ನು ಏರ್ಪಡಿಸಿದ್ದರು. ಇಂತಹ ಮಹರ್ಷಿಗಳಾದ ತ್ರಿತರು ಮರಣಶಯ್ಯೆಯಲ್ಲಿದ್ದ ಭೀಷ್ಮರಿಗೆ ಗೌರವ ಸೂಚಿಸಲು ಆಗಮಿಸಿದ್ದರು. ಇವರು ಮರಣ ಲೋಕದ ಸಪ್ತ ಋಷಿಗಳಲ್ಲಿ ಒಬ್ಬರು. ಇವರು ಪಾಶ್ಚಿಮಾತ್ಯರು, ಪ್ರಾಯಃ ಐರೋಪ್ಯ ದೇಶಗಳಿಗೆ ಸೇರಿದವರಾಗಿರಬೇಕು. ಆ ಕಾಲದಲ್ಲಿ ಇಡೀ ಪ್ರಪಂಚವೇ ಒಂದು ವೈದಿಕ ಸಂಸ್ಕೃತಿಗೆ ಸೇರಿತ್ತು. ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು ಮಾತಾಜಿ. ಸೊ ಈ ತ್ರಿತರಾಜ ಈ ಗೌತಮ ಪ್ರಜಾಪತಿ ಬೇರೆ, ಗೌತಮ ಅಹಲ್ಯ ಋಷಿ ಬೇರೆ. ಸೊ ಈ ಗೌತಮ ಪ್ರಜಾಪತಿಯ ಮಕ್ಕಳು ಇವರೆಲ್ಲ ಏಕದ್ವಿತೀಯ ತ್ರಿತ. ಸೊ ಈ ತ್ರಿತ ಮುನಿಯವರು ತಪಸ್ಸೆ ಮಾಡುವಾಗ ಒಬ್ಬ ರಾಕ್ಷಸ ಬರ್ತಾನೆ, ಶುಷ್ಣ ರಾಕ್ಷಸ ಬಂದು ಅವ್ರಿಗೆ ತುಂಬಾ ತೊಂದರೆ ಕೊಡ್ತಿರ್ತಾನೆ. ಎಲ್ಲ ಮಲಮೂತ್ರ ಅದು ಇದು ಎಲ್ಲ ಬಿಸಾಕ್ತಿರ್ತಾನೆ. ಸೊ ಆಗ ತ್ರಿತ ಋಷಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಋಷಿ ಮುನಿಗಳು ಜನರಲ್ ಆಗಿ ಫೈಟ್ ಮಾಡೋದಿಲ್ಲ, ಕೋಪದಿಂದ ಈ ರಾಕ್ಷಸನ ಜೊತೆ ಯುದ್ಧ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಆಗ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಆಗ ಇವರಿಬ್ರು ಬಾವಿಯಲ್ಲಿ ಬೀಳ್ತಾರೆ. ಆ ಬಾವಿಯಲ್ಲಿ ಬಿದ್ರು ತ್ರಿತ ಮತ್ತೆ ಈ ಸುಷ್ಣ ರಾಕ್ಷಸ ಇಬ್ರು ಜಗಳ ಆಡ್ತಾನೆ ಇರ್ತಾರೆ, ಬಾವಿ ಒಳಗಡೆನೆ ಯುದ್ಧ ಮಾಡ್ತಿರ್ತಾರೆ. ಸೊ ಎಷ್ಟೋ ದಿವಸಗಳು ನಡೀತಾ ಇರತ್ತೆ ಜಗಳ, ಫೈಟ್. ಆಮೇಲೆ ಅವನ್ನ ಕೊನೆಗೆ ಸಾಯಿಸಿ ತ್ರಿತ ಮುನಿಯವರು ಆಚೆ ಬರ್ತಾರೆ. ಸೊ ಇದಕ್ಕೆ ಅವರು ತುಂಬಾ ಫೇಮಸ್. ಇವರು ಪಾಶ್ಚಾತ್ಯ ದೇಶದಲ್ಲೇ ಹುಟ್ಟಿರೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಪ್ರಭುಪಾದರು, ಅಂದ್ರೆ ವೆಸ್ಟರ್ನ್ ಕಂಟ್ರಿಯಲ್ಲಿರೋ ಇವರು ಋಷಿ ಮುನಿ ಅಂತ. ಸೊ ನನ್ಗೂ ಇದು ಆಶ್ಚರ್ಯನೇ. ಓಕೆ, ನೆಕ್ಸ್ಟ್ ಗೃತ್ಸಮದ ಋಷಿ. ಹರೇ ಕೃಷ್ಣ ಪ್ರಭು. ಇವರು ದೇವಲೋಕದ ಋಷಿಗಳಲ್ಲಿ ಒಬ್ಬರು. ದೇವೇಂದ್ರನ ಆಪ್ತ ಸ್ನೇಹಿತರು. ಹಿರಿಮೆಯಲ್ಲಿ ಬೃಹಸ್ಪತಿಗೆ ಸಮಾನರು. ಯುಧಿಷ್ಠಿರ ಮಹಾರಾಜನ ಆಸ್ಥಾನಕ್ಕೆ ಇವರು ಆಗಾಗ ಬರುತ್ತಿದ್ದರು. ಭೀಷ್ಮರು ಕೊನೆಯುಸಿರೆಳೆದ ಸ್ಥಳಕ್ಕೂ ಇವರು ಬಂದಿದ್ದರು. ಇವರು ಆಗಾಗ ಶಿವನ ಮಹಿಮೆಯನ್ನು ಯುಧಿಷ್ಠಿರನ ಮುಂದೆ ಕೊಂಡಾಡುತ್ತಿದ್ದರು. ಇವರು ವೀತಹವ್ಯನ ಮಗ, ನೋಡಲು ಸಾಕ್ಷಾತ್ ಇಂದ್ರನಂತಿದ್ದರು. ಆದುದರಿಂದ ಕೆಲವು ಸಲ ಇಂದ್ರನ ವೈರಿಗಳು ಇವರೇ ಇಂದ್ರನೆಂದು ತಪ್ಪಾಗಿ ಭಾವಿಸಿ ಸೆರೆ ಹಿಡಿದು ಒಯ್ದದ್ದು ಉಂಟು. ಇವರು ಋಗ್ವೇದದಲ್ಲಿ ಪಾರಂಗತರು. ಆದುದರಿಂದ ಬ್ರಾಹ್ಮಣ ಸಮುದಾಯ ಇವರ ಬಗೆಗೆ ಅಪಾರ ಗೌರವ ಸೂಚಿಸುತ್ತಿತ್ತು. ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಿದ್ದ ಇವರು ಎಲ್ಲಾ ದೃಷ್ಟಿಯಿಂದಲೂ ಸಬಲರು. ಹರೇ ಕೃಷ್ಣ. ಇವರಲ್ಲಿ 2 ಗುಣಗಳಿದೆ. ಒಂದೇನೋ ಇವರು ಶಿವನ ಭಕ್ತರು, ಎರಡನೇದು ನೋಡಕ್ಕೆ ಪರ್ಫೆಕ್ಟ್ ಆಗಿ ಇಂದ್ರನ್ ತರಾನೇ ಕಾಣ್ತಾ ಇದ್ರು. ಹಂಗಾಗಿ ಇವ್ರನ್ನ ಧ್ಯಾನವರೆಲ್ಲ ಎಳ್ಕೊಂಡು ಹೋಗ್ತಾ ಇದ್ರು ಒಂದೊಂದ್ ಸರ್ತಿ. ಓಕೆ, ನೆಕ್ಸ್ಟ್ ಅಸಿತ. ಹರೇ ಕೃಷ್ಣ. ಅಸಿತ ಹಿಂದೆ ಇದೇ ಹೆಸರಿನಲ್ಲಿ ಒಬ್ಬ ರಾಜನಿದ್ದ. ಆದರೆ ಇಲ್ಲಿ ಪ್ರಸ್ತಾವಿತವಾಗಿರುವವರು ಅಸಿತ ದೇವಲ ಋಷಿಗಳು. ಇವರು ಆ ಕಾಲದಲ್ಲಿ ಮಹಾನ್ ಪ್ರಭಾವಶಾಲಿ ಋಷಿಗಳಾಗಿದ್ದರು. ಇವರು ಮಹಾಭಾರತದಲ್ಲಿ 15 ಲಕ್ಷ 15 ಶ್ಲೋಕಗಳನ್ನು ತಮ್ಮ ತಂದೆಗೆ ವಿವರಿಸಿದರು. ಜನಮೇಜಯ ಮಹಾರಾಜ ನಡೆಸಿದ ಸರ್ಪಯಾಗದಲ್ಲಿ ಇವರು ಪಾಲ್ಗೊಂಡಿದ್ದರು. ಯುಧಿಷ್ಠಿರ ಮಹಾರಾಜನ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಇತರ ಮಹರ್ಷಿಗಳೊಡನೆ ಇವರು ಭಾಗವಹಿಸಿದ್ದರು. ಯುಧಿಷ್ಠಿರ ಮಹಾರಾಜ ಅಂಜನಾದ್ರಿಯಲ್ಲಿದ್ದಾಗಲೂ ಇವರು ಅಲ್ಲಿಗೆ ಬಂದು ಉಪದೇಶ ಮಾಡಿದ್ದರು. ಇವರು ಶಿವನ ಭಕ್ತರು. ಹರೇ ಕೃಷ್ಣ. ಓಕೆ, ಸೊ ಅಸಿತ ಮುನಿ ಅವರು ಬಂದು ಶಿವನ ಭಕ್ತರು. ಇಲ್ಲಿ ಅಸಿತ ದೇವಲ ಅಂತ ಕೊಟ್ಟಿದ್ದಾರೆ, ಆದ್ರೆ ಅಸಿತ ಮುನಿ ಮತ್ತೆ ದೇವಲ ಋಷಿ ಇವರಿಬ್ರು ಬೇರೆ ಬೇರೆ. ಇದು ಭಗವದ್ಗೀತೆಯಲ್ಲೂ ಬರುತ್ತೆ. ಯಾರಿಗಾದ್ರೂ ಗೊತ್ತಾ ಎಲ್ಲಿ ಬರುತ್ತೆ ಅಂತ? ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪೂರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಷ್ಟ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸೋ ಸ್ವಯಂ ಚೈವ ಬ್ರವೀಷಿಮೆ ಅಂತ ಅರ್ಜುನ ಭಗವಂತ ಕೃಷ್ಣನ ಹೊಗಳಿಕೆ ಮಾಡಿದಾಗ ಇದನ್ನ ಹೇಳ್ತಾನೆ. ಎಲ್ಲ ಋಷಿಮುನಿಗಳು ನಿನ್ನನ್ನ ಭಗವಂತ ಅಂತ ಆಕ್ಸೆಪ್ಟ್ ಮಾಡ್ತಿದ್ದಾರೆ, ಸ್ವಯಂ ನೀನು ನಿನ್ನ ವಿಶ್ವರೂಪವನ್ನು ತೋರಿಸಿದ್ಯಾ ಅಂತ ಹೊಗಳಿಕೆ ಮಾಡ್ತಾನೆ. ಸೊ ಇವ್ರ ಬಗ್ಗೆ ಭಗವದ್ಗೀತೆಯಲ್ಲೇ ಚರ್ಚೆ ಇದೆ. ಸೊ ಅಸಿತ ಋಷಿ ಬೇರೆ, ದೇವಲ ಋಷಿ ಬೇರೆ. ಸೊ ಓಕೆ, ಜನ್ಮೇಜಯ ಈ ಸರ್ಪಯಜ್ಞದಲ್ಲೂ ಭಾಗವಹಿಸಿದ್ರು. ನೆಕ್ಸ್ಟ್ ಕಕ್ಷಿವಾನ್. ಉತ್ತರ ಪ್ರಭುಜಿ.
ಗೌತಮ ಮುನಿಗಳ ಪುತ್ರರಲ್ಲಿ ಒಬ್ಬರಾದ ಇವರು ಚಂಡ ಕೌಶಿಕ ಮುನಿಗಳ ತಂದೆ. ಇವರು ಯುಧಿಷ್ಠಿರ ಮಹಾರಾಜನ ಆಸ್ಥಾನಿಕರಲ್ಲೊಬ್ಬರಾಗಿದ್ದರು. ಹರೇ ಕೃಷ್ಣ. ಆಕ್ಚುಲಿ ಕಕ್ಷಿವಾನ್ ಅಂತ ತುಂಬಾ ಋಷಿ, ಈ ತರ ಭರದ್ವಾಜ, ಬೃಹದಾಶ್ವ, ಕಕ್ಷಿವಾನ್ ಇವರೆಲ್ಲ ಎಷ್ಟೋ ಋಷಿ ಮುನಿಗಳ ಹೆಸರುಗಳಿದೆ. ಕಕ್ಷಿವಾನ್ ಅಂತ ಇನ್ನೊಬ್ರು ಋಷಿ ಇದ್ದಾರೆ. ಅವ್ರು ಯಾರ ಮಗ ಅಂದ್ರೆ ದೀರ್ಘತಮಸ್ ಋಷಿ ಅಂತ ಒಬ್ರು ಇದ್ದಾರೆ. ಆ ದೀರ್ಘತಮಸ್ ಋಷಿ ಅವ್ರಿಗೆ ಕಣ್ಣಿರ್ಲಿಲ್ಲ, ಕುರುಡ್ರವರು. ಆದ್ರೆ ಆ ದೀರ್ಘತಮಸ್ ಋಷಿ ಅವರು ಈ ಊರ್ವಶಿ ಮತ್ತೆ ಪುರೂರವರಿಂದ ಹುಟ್ಟಿರೋ ಮಗ. ಸೊ ಅವ್ರ ಮಗ, ಆ ದೀರ್ಘತಮಸ್ಸನ ಮಗ ಬಂದು ಕಕ್ಷಿವಾನ. ಇಲ್ಲಿ ಗೌತಮ ಋಷಿ ಅವರ ಮಗ ಅಂತನೂ ಕೊಟ್ಟಿದ್ದಾರೆ. ಆಮೇಲೆ ಈ ಚಂಡ ಕೌಶಿಕ ಅಂದ್ರೆ ಈ ಚಂಡ ಕೌಶಿಕ ಬೇರೆ, ಇನ್ನೊಬ್ಬ ಚಂಡ ಕೌಶಿಕ ಇದ್ದಾನೆ. ಆ ಚಂಡ ಕೌಶಿಕ ಬಂದು ಅವರು ಈ ಚವನ್ ಋಷಿ ನೀವು ಕೇಳಿರ್ತೀರ, ಚವನ್ ಪ್ರಾಶ್. ಸೊ ಆ ಚವನ್ ಋಷಿ ಬೇರೆ. ಆ ಚವನ್ ಋಷಿ ಸುಕನ್ಯಾ ಜೊತೆ ಮದುವೆ ಆಗಿರ್ತಾರಲ್ವಾ. ಸೊ ಆ ಚವನ್ ಋಷಿ ಅವ್ರಿಗೂ ಹೆಸರು ಚಂಡ ಕೌಶಿಕ ಅಂತ, ಅದು ಎರಡನೇ ಹೆಸರು ಅವ್ರಿಗೆ. ಅವರು ಭೃಗುಮುನಿ ಅವರ ಮಗ. ಸೊ ಚಂಡ ಕೌಶಿಕ ಇಲ್ಲಿ ಕಕ್ಷಿವಾನ್ ಮಗಾನೂ ಇದ್ದಾನೆ, ಚಂಡ ಕೌಶಿಕ ಭೃಗುಮುನಿ ಅವ್ರ ಮಗಾನೂ ಇದ್ದಾನೆ. ಆಮೇಲೆ ಕಕ್ಷಿವಾನ್ ಇಲ್ಲಿ ಗೌತಮ ಋಷಿ ಅವ್ರ ಮಗ ಅಂತಾನೂ ಕೊಟ್ಟಿದ್ದಾರೆ. ಕಕ್ಷಿವಾನ್ ದೀರ್ಘತಮಸ್ ಋಷಿ ಅವರ ಮಗ ಅಂತಾನೂ ಇದೆ. ಸೊ ಈ ತರ ಸುಮಾರು ಋಷಿಗಳಿಗೆ ಸೇಮ್ ಹೆಸರು ಇರುತ್ತೆ. ಅತ್ರಿ ಮುನಿ ನೆಕ್ಸ್ಟ್. ಮಹಾನ್ ಬ್ರಹ್ಮ ಋಷಿಗಳಾದ ಅತ್ರಿ ಮುನಿಗಳು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು. ಬ್ರಹ್ಮ ಕೇವಲ ಇಚ್ಛಾ ಮಾತ್ರದಿಂದ ಸಂತಾನವನ್ನು ಪಡೆಯಲು ಸಮರ್ಥನಾಗಿದ್ದ. ಹೀಗೆ ಹುಟ್ಟಿದ ಮಕ್ಕಳೇ ಮಾನಸ ಪುತ್ರರು. ಬ್ರಹ್ಮನ ಸಪ್ತ ಮಾನಸ ಪುತ್ರರಲ್ಲಿ ಹಾಗೂ ಸಪ್ತ ಬ್ರಹ್ಮ ಋಷಿಗಳಲ್ಲಿ ಅತ್ರಿ ಋಷಿಗಳು ಒಬ್ಬರು. ಇವರ ಕುಟುಂಬದಲ್ಲಿ ಮಹಾತ್ಮರಾದ ಪ್ರಚೇದಸರು ಜನಿಸಿದರು. ಅತ್ರಿ ಮುನಿಗಳಿಗೆ ಇಬ್ಬರು ಕ್ಷತ್ರಿಯ ಕುವರರಿದ್ದರು. ಅವರು ಮುಂದೆ ದೊರೆಗಳಾದರು. ದೊರೆ ಅಧರ್ಮ ಅವರಲ್ಲೊಬ್ಬ. 21 ಪ್ರಜಾಪತಿಗಳಲ್ಲಿ ಅತ್ರಿಗಳು ಒಬ್ಬರೆಂದು ಪರಿಗಣಿಸಲಾಗಿದೆ. ಅವರ ಪತ್ನಿಯ ಹೆಸರು ಅನಸೂಯ. ಪರೀಕ್ಷಿತನ ಮಹಾರಾಜನ ಯಜ್ಞದಲ್ಲಿ ಇವರು ನೆರವಾಗಿದ್ದರು. ಪರೀಕ್ಷಿತ ಮಹಾರಾಜನ ಯಾಗದಲ್ಲಿ ಇವರು ನೆರವಾಗಿದ್ದರು. ಹರೇ ಕೃಷ್ಣ ಪ್ರಭು. ಸೊ ಅತ್ರಿ ಋಷಿ ಅವರು ಮಾನಸ ಪುತ್ರ. ಬ್ರಹ್ಮನ ಮಾನಸ ಪುತ್ರಗಳಿದ್ದಾರೆ. ಯಾರ್ಯಾರು? ಮರೀಚಿ, ಅತ್ರಿ, ಅಂಗಿರ, ಪುಲಹ, ಪುಲಸ್ತ್ಯ, ಕೃತು, ಭೃಗು, ಈ ತರ. ಆಮೇಲೆ ಅವ್ರನ್ನ ಬಿಟ್ಟು ಕರ್ದಮ ಋಷಿ, ದಕ್ಷ ಋಷಿ, ನಾರದ, ಚತುಷ್ಕುಮಾರರು, ಭಗವಾನ್ ಶಿವ, ಇವರೆಲ್ಲನೂ ಬ್ರಹ್ಮನ ಮಕ್ಕಳು. ಸೊ ಈ ತರ ಮಾನಸ ಪುತ್ರರಲ್ಲಿ ಅತ್ರಿ ಮುನಿಯವರು ಬರ್ತಾರೆ. ಅನಸೂಯ, ಅತ್ರಿ ನಿಮ್ಗೆಲ್ಲ ಗೊತ್ತಿರೋ ಕಥೆನೆ. ಸೊ ಅವರ 3 ಮಕ್ಕಳು, ಅದು ಸ್ವಯಂಭುವ ಮನ್ವಂತರದಲ್ಲಿ. ಸೊ ಇಲ್ಲಿ ಕಿಂಗ್ ಅರ್ಥಮ ಅಂತ ಕೊಟ್ಟಿದ್ದಾರೆ. ಸೊ ಇದು ಬೇರೆ ಹೆಂಡತಿಯಿಂದ ಇರಬಹುದು. ಯಾಕೆಂದ್ರೆ ಅವ್ರಿಗೆ ದತ್ತಾತ್ರೇಯ, ದುರ್ವಾಸ ಮುನಿ ಮತ್ತೆ ಸೋಮ ಅವ್ರಿಗೆ ಅತ್ರಿ ಅನಸೂಯನ ಮಕ್ಕಳು. ಆದ್ರೆ ಅವ್ರನ್ನ ಬಿಟ್ಟು ಮೋಸ್ಟ್ಲಿ ಬೇರೆ ಮನ್ವಂತರದಲ್ಲಿ ಬೇರೆ ಹೆಂಡತಿಯಿಂದ ಈ ಅರ್ಥಮ ಅಂತ ರಾಜನು ಅವರ ಮಗನಾಗಿ ಬಂದಿರ್ತಾನೆ. ಓಕೆ, ನೆಕ್ಸ್ಟ್ ಕೌಶಿಕ. ಹರೇ ಕೃಷ್ಣ ಪ್ರಭು. ಕೌಶಿಕ ಯುಧಿಷ್ಠಿರ ಮಹಾರಾಜನ ಆಸ್ಥಾನದಲ್ಲಿ ಸದಾ ಇರುತ್ತಿದ್ದ ಋಷಿವರೇಣ್ಯರಲ್ಲಿ ಇವರು ಒಬ್ಬರು. ಇವರು ಕೆಲವು ಬಾರಿ ಭಗವಾನ್ ಶ್ರೀಕೃಷ್ಣನನ್ನು ಸಂದರ್ಶಿಸಿದ್ದರು. ಇದೇ ಹೆಸರಿನ ಇನ್ನೂ ಅನೇಕ ಋಷಿಗಳಿದ್ದಾರೆ. ಸೊ ಈ ತರ ಕೌಶಿಕ ಋಷಿ ಅಂತ ಎಷ್ಟೋ ಜನ ಇದ್ದಾರೆ. ಓಕೆ, ನೆಕ್ಸ್ಟ್ ಸುದರ್ಶನ ಓದಿ. ಸುದರ್ಶನ ದೇವೋತ್ತಮ ಪರಮಪುರುಷ ವಿಷ್ಣು ಅಥವಾ ಕೃಷ್ಣನ ಸ್ವಂತ ಆಯುಧ. ಬ್ರಹ್ಮಾಸ್ತ್ರವೇ ಮೊದಲಾದ ಮಾರಕಾಸ್ತ್ರಗಳಿಗಿಂತ ಮಿಗಿಲಾದ ಅತ್ಯಂತ ಶಕ್ತಿಶಾಲಿಯಾದ ಆಯುಧ. ಕೆಲವು ವೈದಿಕ ಸಾಹಿತ್ಯಗಳಲ್ಲಿ ಅಗ್ನಿದೇವ ಭಗವಾನ್ ಶ್ರೀಕೃಷ್ಣನಿಗೆ ಈ ಆಯುಧವನ್ನು ಉಡುಗೊರೆಯಾಗಿ ನೀಡಿದನೆಂದು ಹೇಳಿದೆ. ಆದರೆ ವಾಸ್ತವದಲ್ಲಿ ಭಗವಂತ ಈ ಆಯುಧವನ್ನು ಸದಾ ಧರಿಸಿರುತ್ತಾನೆ. ರುಕ್ಮಾ ಮಹಾರಾಜ ರುಕ್ಮಿಣಿಯನ್ನು ಭಗವಂತನಿಗೆ ಅರ್ಪಿಸಿದ ಹಾಗೆ ಅಗ್ನಿಯು ಈ ಆಯುಧವನ್ನು ಕೃಷ್ಣನಿಗೆ ಅರ್ಪಿಸಿದ. ಇಂತಹ ಉಡುಗೊರೆಗಳೆಲ್ಲ ತನ್ನ ಶಾಶ್ವತ ಸ್ವತ್ತಾದರೂ ಭಗವಂತ ತನ್ನ ಭಕ್ತರಿಂದ ಅವುಗಳನ್ನು ಸ್ವೀಕರಿಸುತ್ತಾನೆ. ಮಹಾಭಾರತದ ಆದಿಪರ್ವದಲ್ಲಿ ಈ ಆಯುಧದ ವಿಸ್ತಾರವಾದ ವರ್ಣನೆ ಇದೆ. ಭಗವಾನ್ ಶ್ರೀಕೃಷ್ಣ ತನ್ನ ವೈರಿಯಾದ ಶಿಶುಪಾಲನನ್ನು ಸಂಹರಿಸಲು ಈ ಆಯುಧವನ್ನು ಉಪಯೋಗಿಸಿದ. ಶಾಲ್ವನನ್ನು ಈ ಆಯುಧದಿಂದಲೇ ಕೊಂದ. ಕೆಲವು ಸಲ ತನ್ನ ಮಿತ್ರ ಅರ್ಜುನ ಈ ಆಯುಧವನ್ನು ಉಪಯೋಗಿಸಿ ತನ್ನ
ಶತ್ರುಗಳನ್ನು ಕೊಲ್ಲಬೇಕೆಂದು ಕೃಷ್ಣ ಇಚ್ಛಿಸಿದ. ಮಹಾಭಾರತ ವಿರಾಟ ಪರ್ವ 65.3. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ಶ್ರೀಲ ಪ್ರಭುಪಾದ್ರೆ ಎಲ್ಲ ಬರ್ದ್ಬಿಟ್ಟಿದ್ದಾರೆ, ಕತೆ ತುಂಬಾ ಡೀಟೇಲ್ ಆಗೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಭಾವಾರ್ಥನ ಮಿಸ್ ಮಾಡಬಾರ್ದು. ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಭಾವಾರ್ಥ ಓದ್ಬಿಟ್ರೆ ಸಾಕು. ಎಲ್ಲರ ಡೀಟೇಲ್ಸ್ ನಮ್ಗೆ ಏನ್ ಬೇಕಾಗಿರುತ್ತೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಭಗವಂತನ ಜೊತೆ ಇರೋ ಪಾಂಚಜನ್ಯ, ಆಮೇಲೆ ಸುದರ್ಶನ, ಇವರೆಲ್ಲ ಅವ್ರ ಭಗವಾನ್ ಕೃಷ್ಣನ್ಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಅದರ ಅರ್ಥ ಏನು ಮುಂಚೆ ಇರ್ಲಿಲ್ವಾ? ಇಲ್ಲ, ಯಾವಾಗ್ಲೂ ಇದ್ರು. ಯಾಕೆಂದ್ರೆ ಇವರು ನಿತ್ಯ ಪಾರ್ಷದರು ಭಗವಂತಂದು. ಆದ್ರೆ ಲೀಲೆಯಲ್ಲಿ ಇವರು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಕಡೆ ಎಲ್ಲ ಹುಟ್ಟು ಬಂದಿರ್ತಾರೆ. ಸೊ ಭಗವಂತನಿಗೆ ಈ ತರ ಅಗ್ನಿದೇವ, ಸುದರ್ಶನವನ್ನು, ಆಮೇಲೆ ಪಾಂಚಜನ್ಯ, ಆ ರಾಕ್ಷಸನ ಸಂಹಾರ ಮಾಡ್ತಾನೆ ಕೃಷ್ಣ. ಸೊ ಅಲ್ಲಿಂದ ಪಾಂಚಜನ್ಯ ಈ ಶಂಖ ಸಿಗತ್ತೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಈ ಅಸ್ತ್ರಶಸ್ತ್ರಗಳನ್ನ ಪಡಿತಾನೆ. ಸೊ ಆದ್ರೆ ಇವರೆಲ್ಲ ನಿತ್ಯ ಪಾರ್ಷದರು ಭಗವಂತನಿಗೆ. ಎಲ್ರಿಗೂ ಹೆಸರಿದೆ. ಪಾಂಚಜನ್ಯ, ಭಗವಂತನ ಶಂಖನಿಗೆ ಪಾಂಚಜನ್ಯ ಅಂತ ಹೆಸರು. ಅವನು ಡಿವೋಟಿನೇ. ಸುದರ್ಶನ ಚಕ್ರಗೆ ಸುದರ್ಶನ ಅಂತ ಹೆಸರು. ಸೊ ಸುದರ್ಶನ ಡಿವೋಟಿ. ಸೊ ಸುದರ್ಶನನು ಇಲ್ಲಿ ಬಂದಿದ್ದ. ಆಮೇಲೆ ಭಗವಂತನ ಕತ್ತಿಗೆ, ಕತ್ತಿ ಅಂದ್ರೆ ತಲ್ವಾರ್, ಕತ್ತಿಗೆ ನಂದಕ ಅಂತ ಹೆಸರು. ಆಮೇಲೆ ಭಗವಂತನ ಕೈಯಲ್ಲಿ ಗದಾ ಇದೆ, ಗದಾ, ಅದಕ್ಕೆ ಕೌಮೋದಕಿ ಅಂತ ಹೆಸರು. ಆಮೇಲೆ ಭಗವಂತನ ಅಷ್ಟಭುಜ ರೂಪದಲ್ಲೂ ಭಗವಾನ್ ವಿಷ್ಣು ಅಷ್ಟಭುಜ ರೂಪದಲ್ಲೂ ಭಗವಂತನಿಗೆ ಈ ಬಿಲ್ಲು ಬಾಣನೂ ಇರತ್ತೆ. ಆ ಬಿಲ್ಲು ಬಾಣಗೆ ಹೆಸರು ಇದೆ ಶ್ರಾಂಗ ಅಂತ. ಸೊ ಶಾರಂಗಪಾಣಿ ಅಂತಾನೂ ನಾವು ಕೇಳ್ತೀವಿ. ಭಗವಂತನ ಈ ದೇವಸ್ಥಾನ ಇದೆ ದಿವ್ಯ ದೇಶದಲ್ಲಿ. ಸೊ ಈ ರೀತಿ ಪ್ರತಿಯೊಂದು ಅಸ್ತ್ರಶಸ್ತ್ರಗೂ ಭಗವಂತನ ಕೈಯಲ್ಲಿರೋ ಪ್ರತಿಯೊಂದು ಭಗವಂತನ ಡಿವೋಟಿನೇ. ಸೊ ಅವ್ರಿಗೆಲ್ಲ ಹೆಸರಿದೆ. ಒಂದೊಂದ್ ಸರ್ತಿ ಬಲರಾಮನೇ ಎಕ್ಸ್ಪ್ಯಾಂಡ್ ಆಗಿ ಇವೆಲ್ಲ ಅಸ್ತ್ರಶಸ್ತ್ರಗಳು ಆಗ್ತಾನೆ. ಕೆಲವೊಂದು ಕಡೆ ಭಕ್ತರೇ ಆಗ್ತಾರೆ ಭಗವಂತನ ಕೈಯಲ್ಲಿ. ಓಕೆ, ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ನಿಲ್ಲಿಸ್ಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಏನಾದ್ರೂ ಇದೆಯಾ ಡೌಟು, ಪ್ರಶ್ನೆ? ಎಲ್ಲ ತುಂಬಾ ಏನಂತಾರೆ, ಕ್ಲಿಯರ್ ಆಗಿತ್ತು ಭಾವಾರ್ಥ. ಆದ್ರೆ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳೋದೇ ಕಷ್ಟ ಪ್ರಭು. ಬೇಕಾಗಿಲ್ಲ, ಹರೇ ಕೃಷ್ಣ ಮಂತ್ರ ಜಪಿಸಿ ಸಾಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಬೆಳಗ್ಗೆ ಭಗವಂತನ ಬಗ್ಗೆ ಎಲ್ಲ ಋಷಿ ಮುನಿಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದೀರಾ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರಿ ಶ್ರೀಲ ಪ್ರಭುಪಾತ್ರ ಹೇಳ್ಕೊಟ್ಟಿದ್ದು, ನಾನೇನ್ ಹೇಳಲಿಲ್ಲ. ರಿಪೀಟ್ ಮಾಡಿದ್ವಿ ಅಷ್ಟೇ. ತುಂಬಾ ದೊಡ್ಡದಿದೆ, ಆದ್ರೂ ಕರೆಕ್ಟ್. ಇವ್ರ ಬಗ್ಗೆ ಆಕ್ಚುಲಿ ನಾವು ಕೇಳಬೇಕು. ಯಾಕೆ ಅಂದ್ರೆ ಇವರೆಲ್ಲ ಭಗವಂತನ ಭಕ್ತರು. ಸೊ ವೈಷ್ಣವೇರೇ ನಾಮ, ಭಗವಂತನ ವೈಷ್ಣವೇರ ನಾಮೇತೆ ಉಲ್ಲಾಸ ಅಂತ ಬರುತ್ತೆ. ಸೊ ವೈಷ್ಣವರ ಹೆಸರನ್ನ ಕೇಳ್ತಾ ಕೇಳ್ತಾ ನಮ್ಗೆ ಉಲ್ಲಾಸ ಆಗ್ಬೇಕು. ಸೊ ಯಾವ್ದ್ರಲ್ಲಿ ಬರತ್ತೆ ಅದು? ಯಾವ ಭಜನ್ ಅದು? ವೈಷ್ಣವೇರೇ ಪಾದ ಧೂಲಿ ತಾಹಮೋರ ಸ್ನಾನ ಕೇಲಿ, ವೈಷ್ಣವೇರೇ ನಾಮೇತೆ ಉಲ್ಲಾಸ, ಧನಮೋರ ನಿತ್ಯಾನಂದ ಅದರಲ್ಲಿ ಬರುತ್ತೆ. ಧನಮೋರ ನಿತ್ಯಾನಂದ ಪತಿ ಮೋರ ಗೌರಚಂದ್ರ ಪ್ರಾಣ ಜುಗಲ ಕಿಶೋರ್, ಆ ಹಾಡದಲ್ಲಿ ಬರುತ್ತೆ. ಓಕೆ, ಇನ್ನೇನು ಇಲ್ಲ ಅಂದ್ರೆ ನಿಲ್ಲಿಸಬಹುದಾ ಪ್ರಭುಜಿ? ಏನಿಲ್ಲ. ಓಕೆ, ಹರೇ ಕೃಷ್ಣ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ 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 ಕೃಷ್ಣ ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮಂ. ಹರೇ ಕೃಷ್ಣ.